2014 ಮಾಡಲು ಬರೀ 95,000 1,20,000 ರೂಪಾಯಿ ಕೊಡ್ತೀವಿ 1,20 ಕೊಡ್ತೀವಿ 1,20,000 ರೂಪಾಯಿ ಕೊಟ್ಬಿಡಿ 1,75,000 ರೂಪಾಯಿ ಕೊಡೋಣ 1,85ಕ್ಕೆ ಒಂದು ಸಡನ್ ಕಾರು ಇನ್ನ 10,000 ಕಮ್ಮಿ ಮಾಡೋಣ 2,80,000 ರೂಪಾಯಿ ಕೊಡೋಣ 4,05,000 ಮಾಡಿ 4,05,000ಕ್ಕೆ ಇನ್ನೋವಾ ಹೌದು ಸರ್ 1,90,000 ರೂಪಾಯಿಗೆ ZX ಶಿಫ್ಟ್ ಕೊಡ್ತೀನಿ 1,80ಕ್ಕೆ ಫೈನಲ್ ಆಗುತ್ತೆ 1,80,000 ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 1,60,000 ರೂಪಾಯಿ ಕೊಡೋಣ ಸರ್ 2,90,000 ರೂಪಾಯಿ ಕೊಡೋಣ 2,90ಕ್ಕೆ 7 ಸೀಟರ್ ವೆಹಿಕಲ್ 297 ಸೀಟರ್ ವೆಹಿಕಲ್ ಕೊಟ್ಬಿಡೋಣ ಸರ್ 1,55ಕ್ಕೆ ಆಗ್ಬೋದು 1,55 ಸರ್ ಇದು ಫೈನಲ್ ಟು ಫೈನಲ್ ಬಂದು 2 ಲಕ್ಷಕ್ಕೆ ಆಗುತ್ತೆ 2 ಲಕ್ಷ 2 ಲಕ್ಷಕ್ಕೆ ಆಗುತ್ತೆ 1,55,000 ರೂಪಾಯಿಗೆ ವಿತ್ FC ಸಮೇತ ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ಆಟೋ ರಿಪೋರ್ಟರ್ಗೆ ಸ್ವಾಗತ. ನಾನು ನಿಮ್ಮ PR. ಬಹಳ ದಿನಗಳ ನಂತರ ಮತ್ತೆ ಇನ್ನೊಂದು ಶೋರೂಮ್ ನ ಜೊತೆಯಲ್ಲಿ ನಿಮ್ಮ ಮುಂದೆ ಬರ್ತಾ ಇದೀವಿ. ಮತ್ತು ಬಹಳಷ್ಟು ಕಾರ್ಗಳ ಸ್ಟಾಕ್ ಇದೆ, ಇಲ್ಲಿ ನೋಡ್ತಾ ಇರ್ಬೋದು. ಬಡ್ಜೆಟ್ ಫ್ರೆಂಡ್ಲಿ ಕಾರ್ಗಳೇ ಇಲ್ಲಿ ಜಾಸ್ತಿ ಇದೆ ಅಂತ ಹೇಳ್ಬೋದು. ಬನ್ನಿ, ಯಾವ ಶೋರೂಮ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅನ್ಕೊಂಡಿರ್ತೀನಿ. ನೋಡ್ತಾ ಇರ್ಬೋದು, ನೆಕ್ಸ್ ಕಾರ್ಸ್ ಹತ್ರ ಬಂದಿರೋದು ನಾವಿವಾಗ. ನೆಕ್ಸ್ ಕಾರ್ಸ್ ನ ಮೂರ್ತಿ ಅಣ್ಣ ನಮ್ಮ ಜೊತೆಲಿ ಇದಾರೆ. ಬನ್ನಿ, ಅವ್ರನ್ನ ಮಾತಾಡಿಸ್ಕೊಂಡು ಏನೇನ್ ಗಾಡಿಗಳಿದೆ, ಏನ್ ಪ್ರೈಸ್ ಅಲ್ಲಿ ಇದೆ ಕೇಳ್ಕೊಂತ ಹೋಗೋಣ. ಮೂರ್ತಿ ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ಭಾಳ ದಿನ ಆಗೋಯ್ತು. ಈಗ ಕಾಲ್ ಮಾಡಿದ್ರು ರಿಸೀವ್ ಮಾಡೋದಲ್ಲ. ಇಲ್ಲ ಅಣ್ಣ, ಏನ್ ಮಾಡ್ತಾರೆ, ಕಂಪಲ್ಸರಿ ಮಾಡ್ಸೋಣ ಅಂದ್ರೆ ಕಾಲ್ ಮಾಡಿದ್ರೆ ಬಿಸಿ ಇದ್ದೀವಿ. ಇಲ್ಲ, ಈಗ ಸದ್ಯಕ್ಕೆ ನಾವು ಏನಂದ್ರೆ ನಮ್ದು ಒಂದ್ ಸ್ವಲ್ಪ ಬೇರೆ ಬೇರೆ ಪ್ಲಾನಿಂಗ್ಸ್ ಗಳು ನಡೀತಾ ಇರತ್ತಲ್ಲ. ಇರ್ಲಿ ಸರ್, ತಿಂಗಳಿಗೆ ಒಂದ್ಸರಿ ಬರ್ತಿರಲ್ವಾ, ಅದೇ ನಮ್ಗೊಂದು ಖುಷಿ. ಎಸ್, ಖಂಡಿತ. ಮೂರ್ತಿ ಅಣ್ಣ, ಈಗ ಇವತ್ತು ಗಾಡಿಗಳಂತೂ ನೋಡಿದೆ ಎಲ್ಲ ಬಡ್ಜೆಟ್ ಒಳಗಡೆ ಇರೋ ಗಾಡಿಗಳೇ ಫೀಲ್ ಆಗ್ತಾ ಇದೆ. ಏನ್ ರೇಂಜ್ ಇಂದ ಸ್ಟಾರ್ಟ್ ಅಣ್ಣ ಇವತ್ತು? ಸರ್ 95,000ದಿಂದ ಇದಾವೆ. 95,000ದಿಂದ ಸ್ಟಾರ್ಟ್. 95,000ದಿಂದ ಗಾಡಿ ಇದಾವೆ. 95,000ದಿಂದ 9,25,000 ಗಾಡಿಗಳು. ಅಲ್ಲ, ಇವಾಗ ಒಂದ್ ಏನ್ ಗೊತ್ತಾ, ತುಂಬಾ ಕಮ್ಮಿ ರೇಟ್ ಅಲ್ಲಿ ಗಾಡಿ ಕೊಡ್ತೀವಿ ಅಂದ್ರೆ ಗಾಡಿ ಸರಿ ಇಲ್ವೇನೋ, ಏನೋ ಪ್ರಾಬ್ಲಮ್ ಇದೆಯೇನೋ, ಈ ತರ ಎಲ್ಲ ಯೋಚನೆ ಮಾಡೋದು. ಸರ್ ಆ ತರ ಎಲ್ಲ ಯೋಚನೆ ಮಾಡೋದೇ ಬೇಡ. ಸೀದಾ ಕಸ್ಟಮರ್ ಬಂದ್ ಗಾಡಿ ಒಂದು ಟೆಸ್ಟ್ ಡ್ರೈವ್ ಮಾಡ್ಲಿ, ಅವ್ರಿಗೂ ಇಷ್ಟ ಆದ್ಮೇಲೆ ಒಂದು ಮೆಕ್ಯಾನಿಕ್ ಕರ್ಕೊಂಡ್ ಒಬ್ಬರನ್ನ ಟೆಸ್ಟ್ ಡ್ರೈವ್ ಮಾಡಿ ತಗೊಂಡೋಗ್ಲಿ ಸರ್ ಗಾಡಿ. ಈಗ ನಮ್ಗೆ ಲೋನ್ ಗೀನ್ ಬೇಕು ಅಂದ್ರೆ ಯಾವ ತರ ಲೋನ್ ಗೀನ್ ಬೇಕು ಅಂದ್ರೆ ಸರ್ ಅಬೌವ್ 13 ಮೇಲೆ ಲೋನ್ ಇವಾಗ. ಹೌದು. 2012 ಮಾಡಲು ಕೊಡ್ತಾರೆ, ಸ್ವಲ್ಪ ಇಯರ್ ಕಮ್ಮಿ ಮಾಡ್ತಾರೆ. 13 ಮೇಲೆ ತಗೊಂಡ್ರೆ ನಿಮ್ಗೆ 80% ಲೋನ್ ಕೂಡ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಮಾಡಿಸ್ಕೊಡ್ತೀರಾ. ನಿಮ್ ಕಡೆ ಏನಾದ್ರು ಆಫರ್ ಇದೆಯಾ ಅಣ್ಣ ಈ ಸರ್ತಿ? ಸರ್ ಆಫರ್ ಅಂದ್ರೆ ಗಾಡಿಗಳೇ ಆಫರ್ ಅಲ್ಲಿ ಕೊಡ್ತೀವಿ ನಾವು. ಗಾಡಿನೇ ಆಫರ್ ಪ್ರೈಸಿಂಗ್, ಗಾಡಿನ ಪ್ರೈಸ್ ಅಲ್ಲಿ ಆಫರ್ ಅಲ್ಲಿ ಕೊಡ್ತೀವಿ ಸರ್. ಯಾವಾಗ ಬಂದ್ರು ಅಷ್ಟೇ, ಉಗಾದಿ ಆಗಿರ್ಬೋದು, ಕ್ರಿಸ್ಮಸ್ ಆಗಿರ್ಬೋದು, ಯಾವಾಗಾದ್ರೂ ಬನ್ನಿ ಸರ್. ನಮ್ ನೆಕ್ಸಾ ಕಾರ್ಸ್ಗೆ ಆಫರ್ ಅಲ್ಲೇ ಕೊಡೋಣ ಗಾಡಿಗಳು. ಸರಿ ಅಣ್ಣ, ಇನ್ನೊಂದ್ಸರ್ತಿ ಅಡ್ರೆಸ್ ಹೇಳ್ಬಿಡಿ. ಶೋರೂಮ್ ಬೇರೆ, ನೀವು ಬೇರೆ ಕಡೆ ಮಾಡಿದೀರಾ ಸರ್? ಎಕ್ಸಾಕ್ಟ್ ಲೊಕೇಶನ್ ಬಂದು ನಾಗರಬಾವಿ ನಮ್ಮೂರ ತಿಂಡಿ ಹೋಟೆಲ್ ನೋಡಿ ಸರ್, ಅಲ್ಲಿ ಕಾಣಿಸ್ತಾ ಇದೆ. ಅದ್ರ ಆಪೋಸಿಟ್ ಅಂಡರ್ ಪಾಸ್ ಇದೆ. ಅಂಡರ್ ಪಾಸ್ ಮಾಡಿ ಸ್ವಲ್ಪ ಮುಂದೆ ಬಂತು ಅಂದ್ರೆ ರೈಟ್ ಸೈಡ್ ಗೆ ನಮ್ ನೆಕ್ಸಾ ಕಾರ್ಸ್ ಬೋರ್ಡೇ ಕಾಣಿಸುತ್ತೆ. ವಿಡಿಯೋದಲ್ಲಿ ಫಸ್ಟ್ ಹೇಳ್ದಂಗೆ ಇವತ್ತಿನ ಲೋ ಬಡ್ಜೆಟ್ ಕಾರು, ಎಲೆಕ್ಟ್ರಿಕ್ ಕಾರು ಬೈ ಹೇಳಿ ಇದ್ರ ಬಗ್ಗೆ. ಸರ್ ಒಂದಲ್ಲ ಎರಡಲ್ಲ ಮೂರು ಗಾಡಿ ಇದಾವೆ ಎಲೆಕ್ಟ್ರಿಕ್ ಗಾಡಿ. 3 ಕರೆಂಟ್ ಗಾಡಿ. 3 ಗಾಡಿನೂ ಕರೆಂಟ್ ಗಾಡಿನೇ. ಪೆಟ್ರೋಲ್ ಹಾಕಂಗಿಲ್ಲ, ಡೀಸೆಲ್ ಹಾಕಂಗಿಲ್ಲ. ಕಡಿಮೆ ಬಜೆಟ್ ಅಲ್ಲಿ ಆಟೋಮೆಟಿಕ್ ಗಾಡಿ ಕೊಡೋಣ. ಹೇಳಿ ಬೈ. ಇದ್ರದ್ದು 2014 ಮಾಡಲು ಬರೀ 95,000. 14 ಮಾಡಲು 95,000, ಬರೀ 95,000. ಅದರಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ. ಓನರ್ ಎಷ್ಟಾಗಿದೆ ಇದು? ಸರ್ ಓನರ್ ಮಾತ್ರ 3 ಓನರ್. ಥರ್ಡ್ ಓನರ್ ಎಲೆಕ್ಟ್ರಿಕ್ ಗಾಡಿ. ಇದು ಲಾಸ್ ಆಗೈತೆ ಗಾಡಿ. ಓಕೆ ಬೈ. ಇದು ಸರ್ ಇದು ಬಂದು 15 ಮಾಡಲು ಸಿಂಗಲ್ ಓನರ್ 76,000 ಓಡಿದೆ. ಇದು ಕೂಡ ಗುಡ್ ಕಂಡೀಷನ್ ಆಗೈತೆ, ಸಿಂಗಲ್ ಓನರ್ ಗಾಡಿ. ಓಕೆ, 1,55,000 ಫೈನಲ್ ಬಂದು 1,45,000 ರೂಪಾಯಿ ಕೊಡೋಣ. 1,45. ಆಟೋ ರಿಪೋರ್ಟರ್ ಹೆಸರು ಹೇಳ್ಕೊಂಡ್ ಬಂದ್ರೆ ಸರ್ ಖಂಡಿತ ನಾವ್ ಹೇಳ್ತಾ ಇರೋದೇ ಕಡಿಮೆ ಬಜೆಟ್ ಅದು, ಆದ್ರೆ ಇನ್ನು ಕಡಿಮೆ ರೇಟ್ ಅಲ್ಲಿ ಹೇಳ್ತಾ ಇದೀವಿ. ಈಗ ಬಂದು ಕುತ್ಕೊಂಡ್ರೆ ಬರ್ಲಿ ಸರ್, ಕಸ್ಟಮರ್ ಒಂದು ಟೆಸ್ಟ್ ಡ್ರೈವ್ ಮಾಡ್ಲಿ, ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಮಾಡ್ತೀರಾ? ಜಾಸ್ತಿ ಮಾಡಕ್ ಆಗಲ್ಲ, ನಾವ್ ಹೇಳ್ತಾ ಇರೋದೇ ಕಡಿಮೆ. ಅದ್ರಲ್ಲಿ ಇನ್ನು ಜಾಸ್ತಿ ಕಡಿಮೆ ಕೇಳಿದ್ರೆ ಓನರ್ಗಳು ಕೊಡಲ್ಲ. ಯಾಕಂದ್ರೆ ಪಾರ್ಕಿಂಗ್ ಸೇಲ್ ಗಾಡಿ, ಪಾರ್ಕಿಂಗ್ ಸೇಲಿಗೆ ಬಂದಿರೋಂತ ಗಾಡಿಗಳು. ಸರ್ ಇದು 15 ಮಾಡಲು ಸಿಂಗಲ್ ಓನರ್. ಇದು ಸೇಮ್ ರೇಟ್. ಇದು ಚೆನ್ನಾಗೈತೆ ಗಾಡಿ. 1,55,000 ಹೇಳೋದು, 1,45,000 ರೂಪಾಯಿ ಕೊಡೋಣ. ಓಕೆ, ನೋಡ್ತಾ ಇರ್ಬೋದು, ವೈಟ್ ಕಲರ್, ರೆಡ್ ಕಲರ್ ಅಲ್ಲಿ 2 ಗಾಡಿ ಆಪ್ಷನ್ ಇದೆ. 15 ಮಾಡಲು ಒಂದು, 14 ಮಾಡಲು. ಇದು 15, ಅದು ಮಾತ್ರ 14. 2 15 ಮಾಡಲು, ಒಂದು 14 ಮಾಡಲು. ಬಡ್ಜೆಟ್ ಅಲ್ಲಿ ಬೇಕು ಒಂದು ಎಲೆಕ್ಟ್ರಿಕ್ ಕಾರು ತಿರ್ಗಾಡಕ್ ಬೆಂಗಳೂರಲ್ಲಿ ಅನ್ನೋರಿಗೆ ಒಂದು ಸೂಪರ್ ಆಗಿರೋ ಆಫರ್ ಇದೆ. ಯಾರಾದ್ರೂ ಬಂದು ಖಂಡಿತ ಕ್ಲೈಮ್ ಮಾಡ್ಕೊಳ್ಳಿ. ಆಟೋ ರಿಪೋರ್ಟರ್ ಹೆಸರು ಹೇಳಿ. ಮೂರ್ತಿ ಅಣ್ಣ ಇನ್ನೊಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಬರ್ಲಿ ಸರ್. ಎಸ್, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸಿಗ್ನೇಚರ್ ಕಲರ್ ಅಂತ ಹೇಳ್ಬೋದು, ವ್ಯಾಗನಾರ್ದು ಸ್ಕೈ ಬ್ಲೂ ಕಲರ್. ಬೈ ಮೆಟಾಲಿಕ್ ಸ್ಕೈ ಬ್ಲೂ ಕಲರ್ ಅಲ್ಲಿ ಒಂದು ಮಿಂಚ್ತಾ ಇರೋ ಗಾಡಿ. ಹೇಳಿ ಬೈ ಗಾಡಿ ಬಗ್ಗೆ. ಸರ್ ಇದು ಬಂದು 2019 ಮಾಡಲು ಸಿಂಗಲ್ ಓನರ್ VXI. AC ಪವರ್ ಸ್ಟೇರಿಂಗ್, 4 ಪವರ್ ಇಂಡ, ಬ್ಯಾಕ್ ಪೈಫರ್, ಡಿಫಾಗರ್ ಎಲ್ಲ ಬರುತ್ತೆ. ಓಕೆ, ಗಾಡಿನೂ ಕೂಡ ಫಸ್ಟ್ ಕ್ಲಾಸ್ ಆಗೈತೆ. ಟೈರ್ ಕಂಡೀಷನ್ ನೋಡೋದ್ರೆ ಇನ್ನ ನಿಮಗೆ ಒಂದು 60% ಟೈರ್ ಕಂಡೀಷನ್ ಇದೆ. ಹೌದು, ಪೆಟ್ರೋಲ್ ವೇರಿಯಂಟ್ ತುಂಬಾ ಚೆನ್ನಾಗಿದೆ ಸರ್ ಗಾಡಿ. VXI ವೇರಿಯಂಟ್ ಅಲ್ಲ, VXI ವೇರಿಯಂಟ್ ಟಾಪ್ ಎಂಡ್. ಎಸ್, ಗಾಡಿ ಆಕ್ಚುಲಿ ನಾನ್ ಹೇಳೋದಾದ್ರೆ ವ್ಯಾಗನರ್ಗೆ ಮಾತ್ರ ಈ ಕಲರ್ ಇಷ್ಟ ಚೆನ್ನಾಗಿ ಕಾಣೋದು ಅನ್ಸುತ್ತೆ ಸರ್. ಇಲ್ಲ, ಕೆಲವರು ಬ್ಲೂ ಕಲರ್ ಬೇಕು ಅಂತ ಕೇಳ್ಕೊ ಬರ್ತಾರೆ, ಕೆಲವರು ರೆಡ್ ಕೇಳ್ತಾರೆ. ಅದರಲ್ಲೂ ಸೆಲೆಕ್ಷನ್ ಕಲರ್ ಅಂತಂದ್ರೆ ಬ್ಲೂ ಕಲರ್. ಬ್ಲೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನೈಟ್ ಬಂದಿರೋದು ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಓನರ್ ಎಷ್ಟಾಗಿದೆ ಇದು? ಸರ್ ಓನರ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ. ಇದಕ್ಕೆ ಲೋನ್ ಕೂಡ ಸಿಗುತ್ತೆ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 80% ಲೋನ್ ಕೂಡ ಮಾಡಿಸ್ಕೊಡ. ಎಲ್ಲದೂ ಆಗುತ್ತೆ, ಖಂಡಿತ ಮಾಡಿಸ್ಕೊಡೋಣ. 4,55,000 ಕೋಟಿಂಗ್.
4,35,000 ಕೊಡೋಣ ಸರ್. 4:35 ಫೈನಲ್ ಖಂಡಿತ ಮಾಡ್ಬಿಡ್ತೀರಾ? ಮಾಡೋಣ ಸರ್. ಬಂದ್ರೆ ಆನ್ ಟೇಬಲ್ ಏನೋ ಒಂಚೂರು ಹೆಚ್ಚು ಕಡಿಮೆ ಆಗುತ್ತೆ. ಮಾಡೋಣ ಸರ್, ಬರ್ಲಿ ಕಸ್ಟಮರ್ ಇಷ್ಟ ಆಗ್ಬೇಕು ಫಸ್ಟ್. Yes. ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. 3.5 ಲಕ್ಷ ಬರೀ ಲೋನೇ ಆಗುತ್ತೆ ಸರ್. ನೆಕ್ಸ್ಟ್ ಇನ್ನೊಂದು ಮಾರುತಿ ಸುಜುಕಿ ಗಾಡಿ ಆಲ್ಟೋ, ಹೇಳಿ ಬಾ ಇದ್ರ ಬಗ್ಗೆ. ಸರ್ ಆಲ್ಟೋ 800 13 ಮಾಡಲು ಸಿಂಗಲ್ ಓನರ್ 69,000 ಓಡಿದೆ ಗಾಡಿ ಕೂಡ. ಇದು ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. 13 ಮಾಡಲ್ಲ ಬಾ ಇದು? 13 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ನಮ್ಮ ಪೇಂಟ್ ಅಲ್ಲಿ ಇದೆಲ್ಲ ಇದು? ಸರ್ ಒರಿಜಿನಲ್ ಪೇಂಟ್ ಇದೆ. ಸಣ್ಣ ಪುಟ್ಟ ಟಚ್ ಅಪ್ ಆಗಿರ್ತದೆ, ಬಂಪರ್ ಅದಿದ್ ಬಿಟ್ರೆ ಒರಿಜಿನಲ್ ಇದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಗಾಡಿ ತುಂಬಾ ನೋಡಿದ್ರೆ ಗೊತ್ತಾಗುತ್ತೆ, ಲೈನು ಎಲ್ಲವೂ ಕೂಡ ತುಂಬಾ ನೀಟಾಗಿ ಒಳಗೆ ಸಂಧಿ ಪಂದಿ ಗಲ್ಲಿ ಗಿಲ್ಲಿ ಎಲ್ಲ ಓಡಾಡಕ್ ತುಂಬಾ ಚೆನ್ನಾಗಿದೆ ಸರ್ ಗಾಡಿ ಇದು. ಹೌದು, ಗಾಡಿ ತುಂಬಾ ಚೆನ್ನಾಗಿದೆ ಬೈ. ಇದು 13 ಮಾಡಲಾದ್ರೂ ಕೂಡ ಟೈರ್ ಕೂಡ ಆಲ್ಮೋಸ್ಟ್ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಇದರಲ್ಲಿ. ಗಾಡಿ ಕಲರ್ ಸಖತ್ತಾಗಿದೆ ಬೈ. ಇದು ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಇದು ಬಂದು ಬರೀ 2,35,000. 2:35 2,20,000 ಕೊಡೋಣ. ನಮ್ಮ ಆಟೋ ರಿಪೋರ್ಟರ್ ಹೆಸರು ಹೇಳಿದ್ರೆ ಬರ್ಲಿ ಸರ್, ಹೆಚ್ಚು ಕಡಿಮೆ ಮಾಡೋಣ ಸರ್. ಮಾಡ್ತೀರಲ್ಲ? ನಿಮ್ಗೆ ಹೇಳ್ತಾ ಇರೋದೇ ನಾವು ಆಫರ್ ಅಲ್ಲಿ ಹೇಳ್ತಾ ಇದೀವಿ. ಅದ್ರಲ್ಲೂ ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಈಗ 13 ಮಾಡ್ಲಿ, ಇದು ಲೋನ್ ಆಗುತ್ತಾ? ಖಂಡಿತ ಮಾಡಿಸ್ಕೊಡೋಣ. ಲೋನ್ ಆಗುತ್ತೆ ಖಂಡಿತ 80% ಲೋನ್ ಮಾಡಿಸ್ಕೊಡೋಣ. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಹುಂಡೈ ಸ್ಯಾಂಟ್ರೋ, ಹೇಳಿ ಬಾ ಇದ್ರ ಬಗ್ಗೆ. ಸರ್ ಸ್ಯಾಂಟ್ರೋ ಬಂದು 2008-9 29 ವರೆಗೂ FC ಇದೆ. AC ಪವರ್ ಸ್ಟೇರಿಂಗ್ ಬರುತ್ತೆ. ಟೈರ್ ಕಂಡೀಷನ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ವಿತ್ LPG ಇದೆ. ವಿತ್ LPG ಗಾಡಿ? LPG ಕೂಡ ಇದೆ. ಎಷ್ಟು ಮೈಲೇಜ್ ಕೊಡ್ಬೋದು ಇದು LPG? ಸರ್ ಇದು ಬಂದು 18. ಅದು LPG ಅಲ್ಲಿ ಬಂದು ಒಂದು 25 ತನಕ ಬರುತ್ತೆ ಸರ್. ಬರುತ್ತಲ್ಲ? ಪೆಟ್ರೋಲ್ ಅಲ್ಲಿ 18 ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಬ್ಲಾಕ್ ಕಲರ್ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ. FC ರನ್ನಿಂಗ್ ಅಲ್ಲ? FC 29 ವರೆಗೂ FC ಇದೆ ಸರ್. ಕಡಿಮೆ ಬಜೆಟ್ ಅಲ್ಲಿ ಸ್ಯಾಂಟ್ರೋ ಬೇಕು ಅನ್ನೋರು ಇದ್ರೆ ಸರ್ ಕಡಿಮೆ ಬಜೆಟ್ ಅಲ್ಲೇ ಕೊಟ್ಬಿಡ. ಎಷ್ಟಲ್ಲಿ ಆಗುತ್ತೆ ಬಾ ಇದು? ಸರ್ ಇದು 1,55,000 ಕೋಟಿಂಗ್. 1,40,000 ಕೊಡೋಣ. 1:40 1,40 ಕೊಡ್ಬೋದು ಸರ್. 5 ಸೀಟರ್ ವೆಹಿಕಲ್ ಆರಾಮಾಗಿ ಹೋಗ್ಬೋದು. ಗಾಡಿ ಚೆನ್ನಾಗಿದೆ. ಬಿಸ್ಲಿಗೆ ಆರಾಮಾಗಿ 5 ಜನ ಕುಂತ್ಕೊಂಡು ಆರಾಮಾಗಿ ಹೋಗ್ಬೋದು. ಎಸ್, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಯೆಲ್ಲೋ ಬೋರ್ಡ್ ಗಾಡಿ ಇದೆ. ಬಹಳಷ್ಟು ಜನ ಕೇಳ್ತೀರಾ ಯೆಲ್ಲೋ ಬೋರ್ಡ್ ಗಾಡಿ ವಿಡಿಯೋ ಮಾಡಿ ಅಂತ, ಬಟ್ ನಾವು ಮಾಡಲ್ಲ ಯಾಕಂದ್ರೆ ಸ್ವಲ್ಪ ಡಾಕ್ಯುಮೆಂಟೇಶನ್ ಪ್ರಾಬ್ಲಮ್ಸ್ ಅದ್ರಲ್ಲಿ ಇರುತ್ತೆ ಅಂತ. ಬಟ್ ನೆಕ್ಸ್ಟ್ ಕಾರ್ ಅಲ್ಲಿ ನೀವು ನಂಬೋದು, ಯಾಕಂದ್ರೆ ಡಾಕ್ಯುಮೆಂಟ್ ತುಂಬಾ ಕ್ಲಿಯರ್ ಆಗಿ ಎಲ್ಲದನ್ನು ಅವರೇ ಕ್ಲಿಯರ್ ಮಾಡಿ ಕೊಡೋದ್ರಿಂದ. ಇಲ್ಲೊಂದು ಯೆಲ್ಲೋ ಬೋರ್ಡ್ ಗಾಡಿ ಇದೆ, ನೋಡ್ತಾ ಇರ್ಬೋದು ನೀವು. 7 ಸೀಟರ್ ಝೈಲೋ ಗಾಡಿ, ಮಹೇಂದ್ರದು. ಗಾಡಿ ಬಾಡಿ ಲೈನ್ ಎಲ್ಲ ನೋಡ್ತು ಅಂತಂದ್ರೆ ಮ್ಯಾನೇಜಬಲ್ ಇದೆ. ಕೆಲಸ ಇದೆ ಸರ್, ಕೆಲಸ ಇದೆ. ಗುಡ್ ಕಂಡೀಷನ್ ಅಂತ ನಾವ್ ಹೇಳಕ್ ಹೋಗಲ್ಲ. ಎಸ್, ಯಾಕಂದ್ರೆ ಯೆಲ್ಲೋ ಬೋರ್ಡ್ ಅದೇ ತರ ಓಡಿಸಿರ್ತಾರೆ. ಬಂಪರ್ ಗಿಂಪರ್ ಸಣ್ಣ ಪುಟ್ಟ ಟಚ್ ಅಪ್ ಡಾಕ್ಯುಮೆಂಟ್ಸ್ ಲ್ಯಾಬ್ಸ್ ಇದೆ. ಆಸ್ ಇಟ್ ಈಸ್ ಕಂಡೀಷನ್. ಬರೀ 1,30,000 ಕೊಡ್ತೀನಿ ಸರ್. 7 ಸೀಟರ್ ವೆಹಿಕಲ್. ಮಾಡಲು ಸರ್ 2014 ಮಾಡಲು ಸೆಕೆಂಡ್ ಓನರ್ ಗಾಡಿ. ಇನ್ನು ಬೇಕಾದ್ರೆ ರೇಟ್ ಅಲ್ಲಿ ಇನ್ನು 5,000 10,000 ಬೇಕಾದ್ರೆ ಕಡಿಮೆ ಮಾಡ್ಬೇಕಾ? 1,20,000 ಕೊಡ್ತೀನಿ. 1:20 ಕೊಡ್ತೀನಿ. 1,20,000 ಕೊಟ್ಬಿಡಿ. ಏನ್ ಸರ್ ಇವತ್ತು ಒಂದು 2 ವೀಲರ್ ತಗೊಂಡೋಗಿ 1,30,000 ಹೇಳ್ತಾರೆ. ನಾನು 7 ಸೀಟರ್ ವೆಹಿಕಲ್ 1,20,000 ಕೊಡ್ತೀನಿ. ನೆಕ್ಸ್ಟ್ ಒಂದು ಯೆಲ್ಲೋ ಬೋರ್ಡ್ ಒಮ್ಮಿ ಇದೆ, ನೋಡ್ತಾ ಇರ್ಬೋದು. ಬೈ ಇದ್ರ ಬಗ್ಗೆ ಹೇಳಿ ಸರ್. ಇದು ಬಂದು 2010 ಮಾಡಲು ಸಿಂಗಲ್ ಓನರ್ ಯೆಲ್ಲೋ ಬೋರ್ಡ್. ಗೂಡ್ಸ್ ಹೊಡೆಯೋಕೆ, ಕ್ಯಾಟರಿಂಗ್ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಯೂಸ್ ಆಗಂತ ಗಾಡಿ. ಇದು ಕೂಡ ಡಾಕ್ಯುಮೆಂಟ್ಸ್ ಲ್ಯಾಬ್ಸ್ ಇದೆ. ಡಾಕ್ಯುಮೆಂಟ್ಸ್ ರನ್ನಿಂಗ್ ಮಾಡ್ಕೊಡ್ತೀನಿ. 1,50,000 ಆಗುತ್ತೆ. ಡಾಕ್ಯುಮೆಂಟ್ ರನ್ನಿಂಗ್ ಮಾಡಿ ಕೊಡ್ತೀವಿ ಸರ್. ಓಕೆ, 1,50,000 ಆರಾಮಾಗಿ ತಗೊಂಡೋಗಿ. ಗಾಡಿ ಹೆಂಗ್ ಚೆನ್ನಾಗಿದೆಯಾ ಬಾ? ಯೆಲ್ಲೋ ಬೋರ್ಡ್ ಫಸ್ಟ್ ಕ್ಲಾಸ್ ಆಗೈತೆ ಸರ್ ಗಾಡಿ. ಇಂಜಿನ್ ಕೆಲಸ ಎಲ್ಲ ಏನು ಇಲ್ಲ? ಇಂಜಿನ್ ಕೆಲಸ ಏನಿಲ್ಲ. ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ ಕಸ್ಟಮರ್. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ನಮ್ಮಲ್ಲಿ ಏನಪ್ಪಾ ಅಂದ್ರೆ ರೋಡ್ ಈ ತರ ಇದೆ. ಮಣ್ಣು ರೋಡ್ ಆಗಿರೋದ್ರಿಂದ ಗಾಡಿಗಳು ಓಡಾಡ್ತಾ ಇರ್ತಾವಲ್ಲ, ಧೂಳೆಲ್ಲ ಕುಂತ್ಕೊಂಡು ಈ ತರ ಕಾಣಿಸುತ್ತೆ. ಗಾಡಿ ಚೆನ್ನಾಗಿದೆ. ಕೊಡ್ಬೇಕಂದ್ರೆ ಆರಾಮಾಗಿ ವಾಶ್ ಮಾಡಿಸ್ಬಿಟ್ಟು ನೀಟಾಗಿ ಗಾಡಿ ಕೊಡೋಣ ಸರ್. ಓಕೆ, ಎಷ್ಟು ಬೈ ಪ್ರೈಸಿಂಗ್ ಲಾಸ್ಟ್ ಒಂದು ಫೈನಲ್? ಸರ್ 1,50,000 ಆಗುತ್ತೆ. 1.5 ಲಕ್ಷ. 1.5 ಲಕ್ಷ. ಏನ್ ಇನ್ನೊಂದು ಚೂರ್ ಸಣ್ಣ ಪುಟ್ಟ ಮಾಡೋಣ, ಜಾಸ್ತಿ ಅಂತೂ ಆಗಲ್ಲ. ಯಾಕಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ ಮಾಡ್ಬೇಕಲ್ಲ. 1,45,000 ಕೊಡೋಣ ಸರ್. ಓಕೆ. ಎಸ್, ನೆಕ್ಸ್ಟ್ ನಮ್ಮ ಮುಂದೆ ಒಂದು ರೆನಾಲ್ಟ್ ಗಾಡಿ ಕ್ಲೈಂಬರ್ ಇದೆ. ಬೈ ಇದ್ರ ಬಗ್ಗೆ ಹೇಳಿ ಸರ್. ಇದು ಬಂದು 2018 ಮಾಡಲು RXT. ಅದರಲ್ಲೂ ಆಟೋಮೆಟಿಕ್ ಗಾಡಿ. ಆಟೋಮೆಟಿಕ್ ಗಾಡಿ 81,000 ಓಡಿದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಓನರ್ ಮಾತ್ರ 3rd ಓನರ್ ಆಗಿದೆ ಸರ್. ರೇಟ್ ಅಲ್ಲಿ ಕೊಟ್ಬಿಡೋಣ ಸರ್. ಆಫರ್ ಅಲ್ಲಿ ಕೊಟ್ಬಿಡೋಣ ಸರ್. 2,90,000 18 ಮಾಡಲು 2,90,000 ಕೊಡೋಣ. ಖಂಡಿತ ಮಾಡಿಸ್ಕೊಡೋಣ ಸರ್. 50% ಲೋನ್ ಆಗುತ್ತೆ. ಇನ್ನ 10,000 ಕಮ್ಮಿ ಮಾಡೋಣ. 2,80,000 ಕೊಡೋಣ. 2.80 ಫೈನಲ್. 280 ಕೊಟ್ಬಿಡೋಣ ಬಿಡಿ ಸರ್. 2018 ಮಾಡಲು 280 ನೋಡ್ತಾ ಇರ್ಬೋದು ಕ್ಲೈಂಬರ್ ಗಾಡಿ. ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು 7 ಸೀಟರ್ ವೆಹಿಕಲ್ ಇನ್ನೋವಾ. ಹೇಳಿ ಬಾ ಇದ್ರ ಬಗ್ಗೆ ಸರ್. ಇನ್ನೋವಾ ಬಂದು 2007 ಮಾಡಲು ಓನರ್ 4th ಓನರ್ ಆಗಿದೆ. ಓಕೆ, ವಿ ವರ್ಷನ್ 7 ಸೀಟರ್ ವೆಹಿಕಲ್ ಫಸ್ಟ್ ಕ್ಲಾಸ್ ಆಗೈತಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಒಂದು ಶಿಫ್ಟ್ ತಗೊಂಡು ಒಂದು 5 ಜನ ಕುತ್ಕೊಂಡು ಹೋಗೋದ್ ಬದಲು 7 ಸೀಟರ್ ಶಿಫ್ಟ್ ರೇಟ್ ಅಲ್ಲಿ ಕೊಡ್ತೀನಿ. 4,10,000 ಕೊಡ್ತೀನಿ. 4,10ಕ್ಕೆ 4,10,000 ಇನೋವಾ ಕೊಡ್ತೀನಿ. ತಗೊಂಡೋಗಿ ಸರ್. ಬೈ ಈಗ ಆಟೋ ರಿಪೋರ್ಟರ್ ಹೆಸರು ಹೇಳಿದ್ರೆ ರೌಂಡ್ ಫಿಗರ್ ಆಗುತ್ತಾ ಸರ್? ಬರ್ಲಿ ಸರ್, ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಬರ್ಲಿ. 4 ಲಕ್ಷನಾ? 4,05,000 ಮಾಡಿ. 4,05,000 ಇನೋವಾ. ಹೌದು ಸರ್. ಶಿಫ್ಟ್ ರೇಟ್ಗೆ ಒಂದು 12 ಮಾಡಲು ಶಿಫ್ಟ್ ತಗೊಳಕ್ ಹೋದ್ರೆ
4.25 ಲಕ್ಷ ಹೇಳ್ತಾರೆ, 4,25,000 ಹೇಳ್ತಾರೆ. ಅದೇ ರೇಟ್ 7 ಸೀಟರ್ ವೆಹಿಕಲ್ ನ 4,05,000 ರೂಪಾಯಿ ಕೊಡೋಣ ಹೋಗಿ ಸರ್. ಎಸ್ ಸರ್ ಇದು ಬಂದು 2006 ಮಾಡಲು ಸೆಕೆಂಡ್ ಓನರ್ ಗಾಡಿ ZXi ಟಾಪ್ ಅಂಡ್ ಮಾಡಲು. ಓಕೆ 1,10,000 RF ಇದೆ. ರೆಡಿ ಮಾಡಿಸ್ಬಿಟ್ರೆ 4,35,000 ರೂಪಾಯಿ ಗಾಡಿ ಇದು. ನಾನು ಬರೀ 1,90,000 ರೂಪಾಯಿ ಕೊಡ್ತೀನಿ. 190ಕ್ಕೆ? ಹೌದು ಸರ್, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. 1,90,000 ರೂಪಾಯಿಗೆ ZXi ಶಿಫ್ಟ್ ಕೊಡ್ತೀನಿ. ಮಾಡಲ್ ಏನಂದ್ರಿ ಬಾಯ್? ಸರ್ 2006 ಮಾಡಲು. ನೋಡ್ತಾ ಇರ್ಬೋದು 2006 ಮಾಡೆಲ್ ನ ಗಾಡಿ ಇದು. ZXi ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ ಇದು. ಗಾಡಿ ತುಂಬಾ ಬಾಡಿ ಲೈನ್ ಎಲ್ಲ ತುಂಬಾ ನೀಟಾಗಿದೆ. ಎಲ್ಲೂ ಅಂತ 1,10,000 RF ಇದೆ. 1,10,000 RF ಇದೆ ಬಿಟ್ರೆ ಗಾಡಿ ಮಾತ್ರ ಫಸ್ಟ್ ಕ್ಲಾಸ್ ಆಗೈತೆ. 10,000 ರೂಪಾಯಿ ಅಷ್ಟು ಖರ್ಚಿದೆ ಈ ಗಾಡಿ. ಹೌದು, ಅದನ್ನ ಬಿಟ್ರೆ ಮಿಕ್ಕಿದೆಲ್ಲ ತುಂಬಾ ನೀಟಾಗಿದೆ. ನೋಡ್ತಾ ಇರ್ಬೋದು ಬಾಡಿ ಲೈನ್ ಅಂತೂ ತುಂಬಾ ನೀಟಾಗಿದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ಯಾಕಂದ್ರೆ 2006 ಮಾಡಲು ಗಾಡಿ. ಆಲ್ರೆಡಿ ಒಂದು ರೇಟ್ ಹೇಳಿದ್ದಾರೆ. ಏನಿಲ್ಲ ಸರ್, ಕಸ್ಟಮರ್ ಇಲ್ಲ ನಮ್ಗೆ ಟಿಂಕರಿಂಗ್ ಪೇಂಟಿಂಗ್ ಎಲ್ಲ ರೆಡಿ ಮಾಡಿ ರಬ್ಬಿಂಗ್ ಪಾಲಿಶ್ ಮಾಡಿಸ್ಕೊಡಿ ಅಂತಂದ್ರೆ 2,25,000 ರೂಪಾಯಿ ಕೊಡೋಣ. 2,25ಕ್ಕೆ ಬ್ರ್ಯಾಂಡ್ ನ್ಯೂ ಗಾಡಿ ಬ್ರ್ಯಾಂಡ್ ನ್ಯೂ ಗಾಡಿ ಮಾಡ್ಕೊಡ್ತೀನಿ. ಎಸ್, ಗಾಡಿ ನೋಡ್ತಾ ಇರ್ಬೋದು ಬಡ್ಜೆಟ್ ಅಲ್ಲಿ ಇದೆ ಬೈ. ಹಿಂಗೆ ಆಸ್ ಇಟ್ ಈಸ್ ತಗೊಂಡ್ ಹೋಗೋದಾದ್ರೆ ಆಸ್ ಇಟ್ ಈಸ್ ತಗೊಂಡ್ ಹೋಗೋದಾದ್ರೆ 1,90,000 ರೂಪಾಯಿ ಕೊಡೋಣ. 190 ಫೈನಲ್. 90 ಕೊಡೋಣ ಸರ್. ಎಸ್, ನೆಕ್ಸ್ಟ್ ಒಂದು ಫೋರ್ಡ್ ಗಾಡಿ ನಮ್ಮ ಮುಂದೆ ಹೇಳಿ ಬೈ ಇದ್ರ ಬಗ್ಗೆ. ಸರ್ ಫೋರ್ಡ್ ಫಿಗೋ ಬಂದು 2012 ಮಾಡಲು ಸಿಂಗಲ್ ಓನರ್, ಅದರಲ್ಲೂ ಡೀಸೆಲ್ ಗಾಡಿ. ಓಕೆ, ಗಾಡಿ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿ. ಹೌದೌದು, ಡೀಸೆಲ್ ಗಾಡಿ ಮೈಲೇಜ್ ಚೆನ್ನಾಗಿದೆ. ಸರ್ ಇದು ಬಂದು 2,35,000 ಕೋಟಿಂಗ್ ಇರೋದು. ಒಂದು 2,10,000 ರೂಪಾಯಿ ಕೊಡೋಣ ಸರ್. ಓಕೆ, ಇದು ವಿಂಡ್ಶೀಲ್ಡ್ ಎಲ್ಲ ಹೋಗಿದೆ, ಇದು ಹೆಂಗೆ ಇದು ಚೇಂಜ್? ಸರ್ ಇದು ಬೇಕಾದ್ರೆ ಚೇಂಜ್ ಮಾಡಿಸ್ಕೊಡೋಣ ಸರ್. ವಿಂಡ್ಶೀಲ್ಡ್ ಚೇಂಜ್ ಮಾಡ್ಸ್ಕೊಂಡು ಖಂಡಿತ ಮಾಡಿಸ್ಕೊಡ್ತೀನಿ ನಾನು. ಓಕೆ, ಗಾಡಿ ನೋಡ್ತಾ ಇರ್ಬೋದು ಸಿಲ್ವರ್ ಕಲರ್, ತುಂಬಾ ನೀಟಾಗಿದೆ. ಎಲ್ಲೂ ಕೂಡ ಅಂತ ಮೇಜರ್ ಡೆಂಟ್ ಸ್ಕ್ರಾಚ್ ಇಲ್ಲ. ಡೀಸೆಲ್ ಗಾಡಿ, ನೀಟಾಗಿ ಮೈಲೇಜ್ ಅಂತೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಒಳ್ಳೆ ಮೈಲೇಜ್ ಬರುತ್ತೆ ಸರ್, 20-22 ಮೈಲೇಜ್ ಬರುತ್ತೆ. ಫೋರ್ಡ್ ಎಲ್ಲ ಸರ್ವಿಸ್ ಎಲ್ಲ ಹೆಂಗೆ ಬೈ ಈಗ? ಸರ್ ಬೆಂಗಳೂರಲ್ಲಿ ಯಾವುದೇ ಗಾಡಿ ಇರಲಿ, ಯಾವ ಪಾರ್ಟ್ಸ್ ಬೇಕಂದ್ರೂ ನಮ್ಮಲ್ಲಿ ಸಿಗುತ್ತೆ. ನೀವೇ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡು? ಖಂಡಿತ. ಬೇಕಾ ಕಸ್ಟಮರು ಮೆಕ್ಯಾನಿಕ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇರ್ತದ್ರೆ ಮೆಕ್ಯಾನಿಕ್ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೊಡ್ತೀವಿ. ಏನ್ ಬೇಕೋ ಮಾಡಿಸ್ಕೊಂಡು ಹೋಗ್ಲಿ. ಬೆಂಗಳೂರಲ್ಲಂತೂ ಯಾವ ಪಾರ್ಟ್ಸ್ಗೂ ಏನು ಚಿಂತೆ ಇಲ್ಲ. ಇನ್ನೊಂದು ಓಮಿನಿ ವೈಟ್ ಬೋರ್ಡ್ ಅಲ್ಲಿ ಇದೆ, ಹೇಳಿ ಬೈ ಇದ್ರ ಬಗ್ಗೆ. ಸರ್ ಇದು ಬಂದು 2015 ಮಾಡಲು ಸಿಂಗಲ್ ಓನರ್, 25,000 RF ಇದೆ. ಆಫರ್ ಅಲ್ಲಿ ಕೊಡೋಣ 1,80,000 ರೂಪಾಯಿ ಆಗುತ್ತೆ ಆಸ್ ಇಟ್ ಇಸ್ ಕಂಡೀಷನ್. 180ಕ್ಕೆ ಸರ್ 15 ಮಾಡಲು ಸಿಂಗಲ್ ಓನರ್ 25,000 ಖರ್ಚು ಮಾಡ್ಬಿಟ್ಟಿರೋ 2,65,000 ರೂಪಾಯಿ ಗಾಡಿ ಸೇಲ್ ಆಗತ್ತಲ್ಲ. ನಾನು ಹೇಳ್ತಾ ಇರೋ 1,80,000 ರೂಪಾಯಿ ಕೊಟ್ಬಿಡ. 180ಕ್ಕೆ ಫೈನಲ್ ಆಗುತ್ತೆ. 1,80,000 1,80,000 ರೂಪಾಯಿ ಕೊಟ್ಬಿಡ. ಓಕೆ, ಇನ್ನೊಂದು ನೋಡಿ ಸರ್ 2010 ಮಾಡಲು, ಓನರ್ 4th ಓನರ್ ಆಗಿದೆ, ವಿತ್ LPG ಇದೆ. ಓಕೆ, ಇದು ವಿತ್ LPG ಗಾಡಿ. ಹೌದು ಸರ್, 5 ಸೀಟರ್ ವೆಹಿಕಲ್ ಗಾಡಿ ಕೂಡ ಇದು ಚೆನ್ನಾಗಿದೆ. ಸರ್ ಇದು ಬಂದು 1,65,000 ಕೋಟಿಂಗ್, 1,55,000 ರೂಪಾಯಿ ಕೊಟ್ಬಿಡೋಣ. 155 ಫೈನಲ್ ಆಯ್ತು. ಖಂಡಿತ ಸರ್. ಚವರ್ಲೆಟ್ ಸ್ಪಾರ್ಕ್ ಬಂದು 10 ಮಾಡಲು ಸೆಕೆಂಡ್ ಓನರ್ ಗಾಡಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗೈತೆ. FC ಲ್ಯಾಪ್ಸ್ ಆಗಿದೆ. FC ರನ್ ಮಾಡ್ಕೊಡ್ತೀವಿ. FC ಪಾಸಿಂಗ್ ಮಾಡಿಸ್ಕೊಡ್ತೀವಿ ಸರ್ ನಾವು. 1,30,000 ರೂಪಾಯಿಗೆ ಆಗುತ್ತೆ. 130. ಏನಾದ್ರು ಆಟೋ ರಿಪೋರ್ಟರ್ ಹೆಸರು ಹೇಳ್ಕೊಂಡ್ ಬಂದ್ರೆ ಸರ್ ಬರ್ಲಿ ಸರ್, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತೀರಾ? ಗಾಡಿ ಬೇರೆ ಏನು ಕೆಲಸ ಇಲ್ಲ ಇದ್ರಲ್ಲಿ? ಸರ್ ಬೇರೆ ಏನು ಕೆಲಸ ಇಲ್ಲ, ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ, ಚೆನ್ನಾಗಿದೆ. ಓನರ್ ಎಷ್ಟಾಗಿದೆ ಇದು? ಸರ್ ಸೆಕೆಂಡ್ ಓನರ್ FC ಒಂದು ಲ್ಯಾಪ್ಸ್ ಇದೆ. FC ಕೂಡ ನಾನು ಮಾಡಿಸ್ಕೊಡ್ತೀರಾ? ಖಂಡಿತ ಮಾಡಿಸ್ಕೊಡ್ತೀನಿ. ಓಕೆ, ಮುಂದೆ ಇನ್ನೊಂದು ಫೋರ್ಡ್ ಫಿಯೆಸ್ಟಾ ಇದೆ, ಹೇಳಿ ಬೈ. ಫೋರ್ಡ್ ಫಿಯೆಸ್ಟಾ ಬಂದು 2012 ಮಾಡಲು, ಸೆಕೆಂಡ್ ಓನರ್, ಡೀಸೆಲ್ ಗಾಡಿ ಗುಡ್ ಕಂಡೀಷನ್ ಆಗೈತೆ, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ, ಒಳ್ಳೆ ಮೈಲೇಜ್ ಬರ್ತದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಕೂಡ ಬರುತ್ತೆ. ಸರ್ ಇದು ಬಂದು 2,10,000 ಕೋಟಿಂಗ್ ಇರೋದು. 1,85,000 ರೂಪಾಯಿ ಕೊಡೋಣ ಸರ್. 185ಕ್ಕೆ ಒಂದು ಸಡನ್ ಕಾರು. ಏನಾದ್ರು ಖರ್ಚು ಏನಾದ್ರು ಇದೆಯಾ ಬಾ ಇದ್ರಲ್ಲಿ? ಏನಿಲ್ಲ ಸರ್, ನೋಡಿ ಸರ್ ಫಸ್ಟ್ ಕ್ಲಾಸ್ ಆಗೈತೆ ಸರ್. ಬಾಡಿ ಲೈನ್ ಅಂತೂ ತುಂಬಾ ನೀಟ್ ಆಗಿದೆ. ರನ್ನಿಂಗ್ ಎಲ್ಲ ಫಸ್ಟ್ ಕ್ಲಾಸ್ ಆಗೈತೆ. ಬಂದ್ರೆ ಒಂದ್ಸರ್ತಿ ಮೆಕ್ಯಾನಿಕ್ ಕರ್ಕೊಂಡ್ ಚೆಕ್ ಮಾಡ್ತಾರೆ. ಖಂಡಿತ ಸರ್, ನೀವು ಯಾವ್ದೇ ಗಾಡಿ ಕಸ್ಟಮರ್ ಯಾವ್ದೇ ಗಾಡಿ ಓಕೆ ಮಾಡ್ಲಿ, ದಯವಿಟ್ಟು ಒಂದ್ಸಾರಿ ಮೆಕ್ಯಾನಿಕ್ ಕರ್ಕೊಂಬಂದು ಟೆಸ್ಟ್ ಮಾಡಿಸ್ಕೊಂಡು ಆಮೇಲೆ ನಿಮ್ಗೆ ಓಕೆ ಆಯ್ತು ಅಂದ್ರೆ ಮಾತಾಡೋಣ ಸರ್. ಮುಂದೆ ಒಂದು ಮಾರುತಿ ಸುಜುಕಿ ಈಕೋ ಇದೆ, ಇದ್ರ ಬಗ್ಗೆ ಹೇಳಿ ಬೈ. ಸರ್ ಇದು ಕೂಡ ಡಿಮ್ಯಾಂಡೆಡ್ ವೆಹಿಕಲ್. ಓಮಿನಿಗೆ ಏನ್ ಡಿಮ್ಯಾಂಡೆಡ್ ಇದೆಯಾ, ಈಕೋಗೂ ಕೂಡ ಅದೇ ಡಿಮ್ಯಾಂಡೆಡ್ ವೆಹಿಕಲ್. ಅಂದ್ರೆ ಇದು ಹೋದ್ಮೇಲೆ ಅದು ಬಂದಿರೋದು? ಹೌದು ಸರ್, ಸ್ಟಾಪ್ ಆದ್ಮೇಲೆ ಅದು ಬಂದಿರೋದು. 17 ಮಾಡಲು, ಸಿಂಗಲ್ ಓನರ್, 73,000 ಓಡಿದೆ, 5 ಸೀಟರ್ ವೆಹಿಕಲ್ ವಿತ್ AC ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ. ಸರ್ ಇದು ಬಂದು 3,95,000 ಹೇಳೋದು, ಒಂದು 3,75,000 ರೂಪಾಯಿ ಮಾಡೋಣ. 3.25 ಲಕ್ಷ. 3,75,000 ರೂಪಾಯಿಗೆ ಲೋನ್ ಕೂಡ ಸಿಗುತ್ತೆ ಸರ್ ಕಸ್ಟಮರ್ಗೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಓಕೆ, ಗಾಡಿ ನೋಡ್ತಾ ಇರ್ಬೋದು, ತುಂಬಾ ನೀಟ್ ಆಗಿದೆ, ಎಲ್ಲೂ ಡೆಂಟ್ ಸ್ಕ್ರಾಚ್ ಕೂಡ ನೋಟಿಸ್ ಆಗ್ತಾ ಇಲ್ಲ. ಯಾರಾದ್ರೂ ಈಕೋ ನೋಡ್ತಾ ಇರೋರು, ಒಂದು ಒಳ್ಳೆ ಗಾಡಿ ಇದೆ, ಬಂದು ಖಂಡಿತ ನೋಡ್ಬೋದು. ಪ್ರೈಸಿಂಗ್ ಬಂದು ಕುತ್ಕೊಳ್ಳಿ, ಆಟೋ ರಿಪೋರ್ಟರ್ ಹೆಸರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಅಂತೂ ಆಗೇ ಆಗುತ್ತೆ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಟಾಟಾ ಇಂಡಿಕಾ ಇದೆ, V2 ನ ಬೈ. ಇಂಡಿಕಾ ವಿಸ್ತಾ ಸರ್. ಇಂಡಿಕಾ ವಿಸ್ತಾ ಕ್ವಾರ್ಟರ್ ಜೆಟ್ ಇಂಜಿನ್, 2009 ಮಾಡಲು, 29 ವರೆಗೂ FC ಇದೆ.
ಗಾಡಿ ಡೀಸೆಲ್ ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಇದು 1,75,000 ಕೋಟಿಂಗ್ ಇರೋದು ಸರ್. 1,70,70,000 ರೂಪಾಯಿ ಆಗುತ್ತೆ. ಇನ್ನ 5,000 ಕಮ್ಮಿ ಮಾಡಿ 1,65,000 ರೂಪಾಯಿ ಕೊಡೋಣ. 1,65,000ಕ್ಕೆ ನೋಡ್ತಾ ಇರ್ಬೋದು. 1,60,000 ರೂಪಾಯಿ ಕೊಟ್ಬಿಡೋಣ ಸರ್. ಯುಗಾದಿ ಆಫರ್ ಅಂತ ತಿಳ್ಕೊಳ್ಳಿ. ನೋಡಿ, ಯುಗಾದಿ ಆಫರ್ ಬೇರೆ ಕೊಡ್ತಾ ಇದ್ದಾರೆ ಗಾಡಿಗೆ. ಆಫರ್ ಅಂತನಾದ್ರೂ ತಿಳ್ಕೊಳ್ಳಿ. ಆಫರ್ ನಡೀತಾ ಇದೆ ನೋಡಿ. ಇಲ್ಲಿ 1,60,000ಕ್ಕೆ ಒಂದು ಡೀಸೆಲ್ ಗಾಡಿ, ಅದು ಕೂಡ ಟಾಟಾ ಮೇಡು. ಸೂಪರ್ ಆಗಿದೆ ವಿಸ್ಟಾ ಗಾಡಿ. ಒಂದ್ಸರ್ತಿ ಅದ್ರೊಳಗಡೆ ಕುತ್ಕೊಂಡು ಹೋದ್ರೆ ಗೊತ್ತಾಗುತ್ತೆ. ಕಂಫರ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಇದೆ ಅದು. ಯಾಕಂದ್ರೆ ನಾನು ಜರ್ನಿ ಮಾಡಿದೀನಿ ಇದರಲ್ಲಿ. ಒಂದು ಸೂಪರ್ ಆಗಿರುವಂತಹ ಹ್ಯಾಚ್ ಬ್ಯಾಕ್ ಗಾಡಿ. ಯಾರಾದ್ರೂ ಹಂಗೆ ಇನ್ನೊಂದು ಓಮಿನಿ ಬಂದು ನೋಡಿ ಸರ್, ಇವಾಗ ಜಸ್ಟ್ ಬಂತು. ಎಸ್, ನೋಡ್ತಾ ಇರ್ಬೋದು. 2008 ಮಾಡಲು 5 ಸೀಟರ್ ವೆಹಿಕಲ್ ವಿತ್ LPG ಇದೆ. 1,45,000 ರೂಪಾಯಿ ಆಗುತ್ತೆ. 1,45,000ಕ್ಕೆ ವಿತ್ LPG ಇರುವಂತಹ ಮಾರುತಿ ಓಮ್ನಿ ನೋಡಿ. ಇವಾಗಿನ ಜಸ್ಟ್ ಬಂದಿರೋದು ಇದು ಗಾಡಿ. ನೋಡ್ತಾ ಇರ್ಬೋದು. ಏನು ವಾಶ್ ಗೀಶ್ ಆಗಿಲ್ಲ, ರಬ್ಬಿಂಗ್ ಪಾಲಿಶ್ ಏನು ಮಾಡಿಲ್ಲ, ಆದ್ರೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಗಾಡಿ. ಇಂಟೀರಿಯರ್ ನೋಡ್ತು, ಸೀಟ್ ಗೀಟ್ ಎಲ್ಲ ತುಂಬಾ ಬ್ರಾಂಡ್ ನ್ಯೂ ಸೀಟ್ಸ್ ಇದೆ. 5 ಸೀಟರ್ ವೆಹಿಕಲ್ ಇದು. ತುಂಬಾ ನೀಟ್ ಆಗಿದೆ. ಟೈರ್ ಕಂಡೀಷನ್ ಮ್ಯಾನೇಜಬಲ್ ಇದೆ ಇದರಲ್ಲಿ. ಸಿಂಗಲ್ ಓನರ್ ಗಾಡಿ ಆಗಿರೋದ್ರಿಂದ ಸರ್ ಇಲ್ಲ, ಸಿಂಗಲ್ ಓನರ್ ಅಲ್ಲ, 5 ಓನರ್, 5th ಓನರ್. ಓಕೆ, ಓನರ್ಶಿಪ್ 5th ಆಗಿದೆ ಇದು. ಬೈ 1,40,000 ರೂಪಾಯಿ ಮಾಡಿ. 1,40,000 1,40,000 ರೂಪಾಯಿ ಕೊಡಿ. 1,40,000ಕ್ಕೆ ನೋಡಿ. ಯಾರಾದ್ರೂ ಸಣ್ಣದಾಗಿ ಹಳ್ಳಿ ಕಡೆಯಲ್ಲಿ ತೋಟಕ್ಕೆ ಅದಕ್ಕೆ ಯೂಸ್ ಮಾಡಕ್ಕೆ ಅಂತಂದ್ರೆ ಒಂದು ಒಳ್ಳೆ ಗಾಡಿ ಇದೆ ಇಲ್ಲಿ. ಸರ್ ಸ್ಯಾಂಟ್ರೋ GLS, ಅದರಲ್ಲಿ ಎಕ್ಸ್ವೋ ಆಪ್ಷನಲ್ ಅಲ್ಲ ಇದು? ಆಪ್ಷನಲ್ ಸರ್. 2006 ಮಾಡಲು 3rd ಓನರ್ ಆಗಿದೆ. ಗಾಡಿ ಗುಡ್ ಕಂಡೀಷನ್ ಆಗೈತೆ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ ಸರ್. ಇದು ಫೈನಲ್ ಟು ಫೈನಲ್ ಬಂದು 1,65,000 ರೂಪಾಯಿ ಆಗುತ್ತೆ. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ 1,60,000 ರೂಪಾಯಿ ಕೊಡೋಣ. ನೋಡಿ, ಆಟೋ ರಿಪೋರ್ಟರ್ ಹೆಸರು ಹೇಳ್ಕೊಂಡು ಬಂದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಗಾಡಿ ನೋಡ್ತಾ ಇರ್ಬೋದು. ಒರಿಜಿನಲ್ ಪೇಂಟಿಂಗ್ ಎಲ್ಲ ಇದೆ ಗಾಡಿಯಲ್ಲೂ ಕೂಡ. ಅಂತ ಮೇಜರ್ ರೀಪೇಂಟ್ಸ್ ಗಳು ಇಲ್ಲ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ. ಕಂಡೀಷನ್ ಗಾಡಿ ಸರ್. ಒಳ್ಳೆ ಕಂಡೀಷನ್ ಅಲ್ಲಿ ಇರುವಂತಹ ಗಾಡಿ. ಕಂಡೀಷನ್ ನೋಡೋದಾದ್ರೆ ನಿಮ್ಗಿನ್ನ 90% ಟೈರ್ ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಇದರಲ್ಲಿ. ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಬೈ ಇನ್ನೊಂದ್ಸರ್ತಿ ಪ್ರೈಸಿಂಗ್ 1,60,000 ರೂಪಾಯಿ. 1,60,000. ಯಾಕಂದ್ರೆ ಪಾರ್ಕಿಂಗ್ ಸೇಲಿಗೆ ಬಂದಿರೋದು ಕಸ್ಟಮರ್ಗಳು ಅವರು ಜಾಸ್ತಿ ಹೇಳ್ತಾರೆ. ಬಟ್ ಅದರಲ್ಲೂ ನಾವು ಎಳೆದು 1,60,000 ತಂದಿದೀವಿ. 1,70,000 75,000 ಬೇಕು ಅಂತಿದ್ರು. ಓಕೆ, 1,60,000 ಫೈನಲ್. 1,60,000 ಮಾಡ್ಕೊಡೋಣ. ಒಂದು ಸ್ವಿಫ್ಟ್ ಇದೆ ಬಾ, ಇದ್ರ ಬಗ್ಗೆ ಹೇಳಿ ಸರ್. ಇದು ಬಂದು 2010 ಮಾಡಲು 2nd ಓನರ್ VDI ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. FC ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. FC ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿರೋದ್ರಿಂದ ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ಬರೀ 2,40,000 ರೂಪಾಯಿ ಕೊಡ್ತೀನಿ. 2,40,000ಕ್ಕೆ ಆಸ್ ಇಟ್ ಈಸ್ ಕೊಟ್ಬಿಡ್ತೀವಿ ಸರ್. ಎಸ್, ಗಾಡಿ ನೋಡ್ತಾ ಇರ್ಬೋದು. ವೈಟ್ ಕಲರ್ ಅಲ್ಲಿ ತುಂಬಾ ನೀಟ್ ಆಗಿದೆ. ಡೀಸೆಲ್ ಗಾಡಿ. 2,40,000 ಅಂತ ಹೇಳ್ತಾ ಇದಾರೆ. ಬನ್ನಿ ಕುತ್ಕೊಳ್ಳಿ. ಬನ್ನಿ ಸರ್, ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೂ 10,000 ಕಮ್ಮಿ ಮಾಡಿ 2,30,000 ರೂಪಾಯಿ ಕೊಡ್ತೀನಿ ಸರ್. ನೋಡಿ, 2,30,000ಕ್ಕೆ ಯುಗಾದಿ ಆಫರ್ ನಡೀತಾ ಇದೆ. ಹೌದು ಸರ್, ಖಂಡಿತ ಡೀಸೆಲ್ ಗಾಡಿ ಇದು. ಎಸ್. ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಗಾಡಿ ಇದೆ, ನೋಡ್ತಾ ಇರ್ಬೋದು. ಹೇಳಿ ಬೈ. ಸರ್, ಇದು ಬಂದು 2013 ಮಾಡಲು ಸಿಂಗಲ್ ಓನರ್, 83,000 ಓಡಿದೆ. ರೆಕಾರ್ಡ್ಲಿ ಸರ್, ರೆಕಾರ್ಡೆಡ್ ಚೆಕ್ ಮಾಡಿಸ್ಕೋಬಹುದು ಸರ್. ಯಾವ್ದೇ ಗಾಡಿ ತಗೊಂಡ್ಲಿ ಒಂದ್ಸಾರಿ ನಮ್ಗೇನ್ ಗೊತ್ತಾ, ಕಸ್ಟಮರ್ ಜಿನಿಯನ್ ಮೀಟರ್ ಅಂತ ಹೇಳ್ತಾರೆ. ಆದ್ರೂ ಕೂಡ ಒಂದ್ಸಾರಿ ಚೆಕ್ ಮಾಡಿಸ್ಕೊಂಡು ನಂಬರ್ ತಗೊಂಡು ಚೆಕ್ ಮಾಡಿಸ್ಕೊಂಡ್ಬಿಟ್ರೆ ತುಂಬಾ ಒಳ್ಳೇದು ಅಂತ ನನಗನ್ಸುತ್ತೆ. ಡೀಸೆಲ್ ಗಾಡಿನ ಪಾರ್ಕಿಂಗ್ ಸೇಲಿಗೆ ಬರೋದ್ರಿಂದ ನೀವು ಒಂದ್ಸರಿ ಕಸ್ಟಮರ್ ಚೆಕ್ ಮಾಡಿಸ್ಕೊಂಡ್ಬಿಟ್ರೆ ಒಳ್ಳೇದು ಸರ್. ಇದು ಡೀಸೆಲ್ ಗಾಡಿ VDI. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ಇದು ಬಂದು 3,85,000 ಕೋಟಿಂಗ್ ಇರೋದು. 3,75,000 ರೂಪಾಯಿ ಮಾಡೋಣ ಸರ್. 3,75 ಫೈನಲ್. 13 ಮಾಡಲು ಸಿಂಗಲ್ ಓನರ್ ಗಾಡಿ. ಲೋನ್ ಕೂಡ ಸಿಗುತ್ತೆ ಸರ್. ಇದಕ್ಕೆ ಓಕೆ, 80% ಲೋನ್ ಕೂಡ ಮಾಡಿಸ್ಕೊಡ್ಬೋದು. ಶವರ್ಲೆ ಎಂಜಾಯ್, ಫುಲ್ ಎಂಜಾಯ್, ಜಾಲಿ ಎಂಜಾಯ್ ಸರ್. ಗಾಡಿನೂ ಹಂಗೆ ಇದೆ, ಎಂಜಾಯ್ ಆಗೇ ಇದೆ. 13-14 2nd ಓನರ್ ಗಾಡಿ, 7 ಸೀಟರ್ ವೆಹಿಕಲ್, ಅದರಲ್ಲೂ ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ ಸರ್, ಫಸ್ಟ್ ಕ್ಲಾಸ್ ಆಗೈತೆ. ಟೈರ್ 4 ಬ್ರಾಂಡ್ ನ್ಯೂ ಇದೆ. ಬ್ರಾಂಡ್ ನ್ಯೂ ಟೈರ್. ಗಾಡಿನೂ ಒಳ್ಳೆ ಗುಡ್ ಕಂಡೀಷನ್ ಆಗೈತೆ. ಯಾರೋ ಕ್ರೇಜಿ ಆಗಿ ಮೇಂಟೈನ್ ಮಾಡಿದ್ದಾರೆ ಇದನ್ನ. ಹೌದು ಸರ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿ. ಓನರ್ ಎಷ್ಟಾಗಿದ್ದಾರೆ ಬೈ ಇದು? ಸರ್, 2nd ಓನರ್ ಅಷ್ಟೇ. ಬಟ್ ಸಕ್ಕತ್ತಾಗಿ ಇಟ್ಟಿದ್ದಾರೆ ಗಾಡಿನ. ಒಳಗಡೆ ಚೆನ್ನಾಗಿದೆ ಗಾಡಿ. ಟಿಂಟ್ ಎಲ್ಲ ಹಾಕಿ ಮೇ ಬಿ ಟಿಂಟ್ ಎಲ್ಲ ತೆಗಿಸ್ಬೇಕಾಗತ್ತಾ ಅಂತ. ತುಂಬಾ ಡಾರ್ಕ್ ಟಿಂಟ್ ಇದೆ, ಬಟ್ ಸಕ್ಕತ್ತಾಗಿ ಕಾಣ್ತಾ ಇದೆ ಈ ಗಾಡಿಗೆ. ಅದು ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸರ್, ಇದು ಬಂದು 3,20,000 ಕೋಟಿಂಗು. 3,20 ಕೋಟಿಂಗ್. 3,20 ಕೋಟಿಂಗ್. 2,00,000 ಯುಗಾದಿ ಆಫರ್ ಸರ್. 2,90,000 ರೂಪಾಯಿ ಕೊಡೋಣ. 2,90,000 7 ಸೀಟರ್ ವೆಹಿಕಲ್. 290 7 ಸೀಟರ್ ವೆಹಿಕಲ್ ಕೊಟ್ಬಿಡೋಣ ಸರ್. ಬೈ, ಇವತ್ತು 7 ಸೀಟರ್ ವೆಹಿಕಲ್ ಕಮ್ಮಿ ರೇಟಿಗೆ ಕೊಡ್ತಾ ಇದೀರಾ ನೀವೆಲ್ಲವೂ. ಸರ್, ತಗೊಂಡೋಗ್ಲಿ ಸರ್, ಕಸ್ಟಮರ್ ಖುಷಿಯಾಗಿರ್ಬೇಕು. ಇನ್ನೋವಾ ನೋಡಿದ್ರೆ 4,10,000. ಇಲ್ಲಿ ಇದ್ ನೋಡಿದ್ರೆ 2,90,000. ಏನ್ ಗೊತ್ತಾ, ನೆಕ್ಸಾ ಕಾರ್ಸ್ ಹೋದ್ರೆ ಪರವಾಗಿಲ್ಲಪ್ಪ, ಆಫರ್ ಅಲ್ಲಿ ಕೊಡ್ತಾರೆ ಗಾಡಿಗಳು ಅಂದ್ಬಿಟ್ಟು ಕಸ್ಟಮರ್ ಖುಷಿಯಾಗಿ ತಗೊಂಡ್ ಹೋಗ್ಬೇಕು. ಎಸ್, ಇಲ್ಲ, ನನ್ನ ಪರ್ಸನಲ್ ಒಪಿನಿಯನ್ ಈ ಗಾಡಿ ತುಂಬಾ ಚೆನ್ನಾಗಿದೆ. ಯಾರಾದ್ರೂ ಇಂಟ್ರೆಸ್ಟೆಡ್ ಖಂಡಿತ ಬಂದು ನೋಡಿ. ಶವರ್ಲೆ ಎಂಜಾಯ್ ಗಾಡಿ, 7 ಸೀಟರ್ ವೆಹಿಕಲ್, 290. ಒಳ್ಳೆ ಬಡ್ಜೆಟ್ ಅಲ್ಲಿ ಒಳ್ಳೆ ಗಾಡಿ ಅಂತ ಹೇಳ್ತೀನಿ. ಅದು ತುಂಬಾ ಮಿಂಟ್ ಕಂಡೀಷನ್ ಅಲ್ಲಿ ಯೂಸ್ ಮಾಡಿದ್ದಾರೆ ಯಾರೋ. ಒಳ್ಳೆ ಕ್ರೇಜಿ. ನೋಡ್ಬೋದು ನೀವು ಗಾಡಿ ಔಟ್ಲುಕ್ ಅಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಗಾಡಿದು. ಎಸ್, ಓಕೆ ಬಾಯ್, ಒಳ್ಳೆ ಡೀಲ್ ಇದು. ನೆಕ್ಸ್ಟ್ ಇನ್ನೊಂದು ಮಾರುತಿ ಗಾಡಿ ಹೇಳಿ ಬಾಯ್ ಇದ್ರ ಬಗ್ಗೆ. ಸರ್, ಇದು ಬಂದು 14 ಮಾಡಲು ಸಿಂಗಲ್ ಓನರ್, ಸೆಲೆರಿಯೋ VXI. ಸೆಲೆರಿಯೋ VXI ಅದರಲ್ಲೂ ಆಟೋಮೆಟಿಕ್ ಗಾಡಿ ಸರ್.
ಆಟೋಮೆಟಿಕ್ ಸೆಲೆರಿಯೋ Automatic ಇದು ಗಾಡಿ. ಮೈಲೇಜ್ ಏನಾದ್ರು ಕಮ್ಮಿ ಆಗುತ್ತೆ ಆಟೋಮೆಟಿಕ್ ಸರ್ ಒಂದು ಮ್ಯಾನ್ಯುವಲ್ ಗಿನ್ನ ಒಂದ್ 2 ಕಿಲೋಮೀಟರ್ ಕಮ್ಮಿ ಬರುತ್ತೆ. ಕಮ್ಮಿ ಬರುತ್ತೆ ಬಟ್ ಡ್ರೈವ್ ಮಾಡೋ ಕಂಫರ್ಟ್ 18 ಬರುತ್ತೆ, ಇದು 16 ಬರುತ್ತೆ ಅಷ್ಟೇನೆ. ಓಕೆ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ. ವೈಟ್ ಗಾಡಿ ವೈಟ್ ಗಾಡಿ ಚೆನ್ನಾಗಿದೆ. ಸಿಂಗಲ್ ಓನರ್ ಗಾಡಿ ಅಲ್ವಾ? ಸಿಂಗಲ್ ಓನರ್ ಗಾಡಿ ಅಂದ್ರೆ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಹೌದು 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 ಸರ್ ಇದು ಬಂದು 3 ಲಕ್ಷ ಕೋಟಿಂಗ್ ಇರೋದು. ಓಕೆ 2,85,000 ರೂಪಾಯಿ ಕೊಡೋಣ ಸರ್. 285 ಸೆಲೆರಿಯೋ ವಿತ್ ಲೋನ್ ಕೂಡ ಮಾಡಿಸ್ಕೊಡೋಣ ಸರ್ ಕಸ್ಟಮರ್ಗೆ. ಓಕೆ ಚೆನ್ನಾಗಿದೆ, ಆಟೋಮೆಟಿಕ್ ಗಾಡಿ, ಲೇಡೀಸ್ ಓಡಿಸೋ ಒಳ್ಳೆ ಗಾಡಿ ಇದು. ಓ ಸೂಪರ್ ಆಗಿದೆ. ಎಸ್ ಗಾಡಿ ನೋಡ್ತಾ ಇರ್ಬೋದು ನೀವು, ವೈಟ್ ಕಲರ್ ಗಾಡಿ ಸೆಲೆರಿಯೋ ಆಟೋಮೆಟಿಕಲ್ ಇದೆ. ಈ ಬೆಂಗಳೂರು ಟ್ರಾಫಿಕ್ ಗೆ ನಂಗೊಂದು ಆಟೋಮೆಟಿಕ್ ಗಾಡಿ ಯಾವ್ದಾದ್ರು ಮೈಲೇಜ್ ಬರಬೇಕು ಅಂದ್ರೆ ಖಂಡಿತ ಸೆಲೆರಿಯೋ ನೋಡ್ಬೇಕು, ಯಾಕಂದ್ರೆ ಮೈಲೇಜು ಬರುತ್ತೆ, ಜೊತೆ ಗಾಡಿ ಆಟೋಮೆಟಿಕ್ ಇರೋದ್ರಿಂದ ಡ್ರೈವಿಂಗು ಕೂಡ ತುಂಬಾ ಈಸಿ ಆಗಿರುತ್ತೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 2,80,000 ಮಾಡ್ಬಿಡೋಣ ಸರ್. ಆಟೋ ರಿಪೋರ್ಟರ್ ಹೆಸರು ಹೇಳಿದ್ರೆ 2,80,000 ರೂಪಾಯಿಗೆ ವಿತ್ ಲೋನ್ ಬೇಕಾ ಕಸ್ಟಮರ್ಗೆ? ಪ್ರೊಫೈಲ್ ಚೆನ್ನಾಗಿದ್ರೆ ಲೋನ್ ಕೂಡ ಮಾಡಿಸ್ಕೊಡೋಣ ಸರ್. ನೋಡಿ ಯುಗಾದಿ ಆಫರ್ ಅಲ್ಲಿ ಹವಾ ಎಪ್ಸಿದ್ದು ಡಸ್ಟರ್ ಸಿಗ್ಲಿಲ್ಲ ಅಂತಂದ್ರೆ ಅದಕ್ಕೆ ಇನ್ನೊಂದು ಬೇರೆ ಯಾವ್ದಪ್ಪ ಅಂತ ನೋಡಿದ್ರೆ ಅದು ಯಾವ್ದು ಅಲ್ಲ, ನಿಸ್ಸಾನ್ ಟೆರಾನೋ. ಹೇಳಿ ಬೈ ಗಾಡಿ ಬಗ್ಗೆ. ಸರ್ ಇದು 2013 ಮಾಡಲು ಸೆಕೆಂಡ್ ಓನರ್ ಗಾಡಿ, 83,000 ಓಡಿದೆ, 110 PS ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಅದು ಏನು ಚೇಂಜಸ್ ಇಲ್ಲ ಅನ್ಕೋತೀನಿ ಡಸ್ಟರ್ಗೂ ಇದಕ್ಕೂ. ಸರ್ ಸೇಮ್ ಇಂಜಿನ್ ಡಸ್ಟರ್ದು ನಿಶಾನ್ ಟೆರಾನೋದು ಸೇಮ್ ಇಂಜಿನ್, ನೇಮ್ ಮಾತ್ರ ಚೇಂಜ್ ಅಷ್ಟೇನೆ ಬಿಟ್ಟರೆ ಅಂದ್ರೆ ಕೊಲಾಬ್ರೇಷನ್ ಇರುತ್ತೆ. ಹೌದು. ಗಾಡಿ ನೋಡ್ತಾ ಇರ್ಬೋದು ತುಂಬಾ ನೀಟ್ ಆಗಿದೆ, ವೈಟ್ ಕಲರ್ ಅಲ್ಲಿ ಅಲೈಸ್ ನೋಡ್ತಾ ಇರ್ಬೋದು, ಡೈಮಂಡ್ ಕಟ್ ಅಲೈಸ್ ಬರುತ್ತಿದೆ. ಟೈರ್ಸ್ ಅಪ್ ಟು ಒಂದು 80% ಟೈರ್ ಕಂಡೀಷನ್ ಇದೆ ಗಾಡಿದು. ಸೆಕೆಂಡ್ ಓನರ್ ಆಗಿದೆ ಅಲ್ಲ ಗಾಡಿ? ಸೆಕೆಂಡ್ ಓನರ್ ಗಾಡಿ ಗುಡ್ ಕಂಡೀಷನ್ ಆಗೈತೆ ಗಾಡಿ. ಓಕೆ 4,80,000 ಕೋಟಿಂಗ್ ಇರೋದು, 4,60,000 ರೂಪಾಯಿ ಕೊಡೋಣ. 460 ಕೊಡೋಣ ಸರ್. ನಿಮ್ ಚಾನಲ್ ಕಡೆಯಿಂದ ಬಂದು ಇನ್ನೂ 5,000 ಕಮ್ಮಿ ಮಾಡೋಣ. ಇನ್ನೂ 5,000 ಕಡಿಮೆ ಮಾಡ್ಕೊಡೋಣ ಸರ್. ಓಕೆ ಬಂದ್ ಕಸ್ಟಮರ್ ನಮ್ಮಲ್ಲಿ ಖುಷಿಯಾಗಿ ತಗೊಂಡ್ ಹೋಗ್ಬೇಕು ಸರ್. ರೇಟ್ ಅಲ್ಲಿ ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಬಿಡೋಣ, ಖುಷಿಯಾಗಿ ತಗೊಂಡ್ ಹೋಗ್ಬೇಕು ಕಸ್ಟಮರ್. ನೆಕ್ಸ್ಟ್ ನಮ್ಮ ಮುಂದೆ ಒಂದು ವ್ಯಾಗನರ್ ಇನ್ನೊಂದಿದೆ, ಹೇಳಿ ಸರ್. ವ್ಯಾಗನರ್ ಬಂದು 2015 ಮಾಡಲು ಸೆಕೆಂಡ್ ಓನರ್ ಗಾಡಿ, VXI. ಇದು ಕೂಡ ಪೆಟ್ರೋಲ್ ವೇರಿಯಂಟ್ ಗಾಡಿ, ಫಸ್ಟ್ ಕ್ಲಾಸ್ ಆಗೈತೆ, ಮ್ಯಾನ್ಯುವಲ್ ಗಾಡಿ. ಸರ್ ಇದು 3,55,000 ಕೋಟಿಂಗ್ ಇರೋದು, 3,45,000 ಕೊಟ್ಬಿಡೋಣ. 3,45. ಇನ್ನೊಂದು ವ್ಯಾಗನರ್ ಇದೆ ಇದು ಸರ್. ಇದು ಬಂದು ಸ್ವಲ್ಪ ಕೆಲಸ ಇದೆ, ಅದು ಇನ್ನು ಕಸ್ಟಮರ್ ಡಾಕ್ಯುಮೆಂಟ್ಸ್ ಏನು ಕೊಟ್ಟಿಲ್ಲ, ಚೆಕ್ ಮಾಡ್ಬಿಟ್ಟು ಒಂದು 2 days ಓಕೆ 2 days ಬಿಟ್ಟು ಅವೈಲೇಬಲ್ ಇರುತ್ತೆ. ಒಂದು 2 days ಬಿಟ್ಟು, ಕಡಿಮೆ ಬಜೆಟ್ ಅದು, ಬಟ್ ಇನ್ನು ಡಾಕ್ಯುಮೆಂಟ್ಸ್ ಬಂದಿಲ್ಲ. ಒಂದು ಅರೌಂಡ್ ಒಂದು ಅಂದಾಜು ಎಷ್ಟಾಗ್ಬೋದು ಸರ್? 1,55,000 ಆಗ್ಬೋದು. 1,55, 1,50,000 ಹೆಚ್ಚು ಕಡಿಮೆ ಓಕೆ. ಒಂದು ಶೆವರ್ಲೆ ಆಪ್ಟ್ರಾ ಇದೆ, ಹೇಳಿ ಬೈ. ಸರ್ ಇದು ಬಂದು 2009-10 FC ಲ್ಯಾಬ್ಸ್ ಇದೆ. ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ, ಸಡನ್ ಗಾಡಿ, ಅದರಲ್ಲೂ ಟಾಪ್ ಅಂಡ್ ಮಾಡಲು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಕೆ ಸರ್ ಇದು ಬಂದು ಡೀಸೆಲ್ ಇದು ಸರ್, ಡೀಸೆಲ್ ಗಾಡಿ, ಡೀಸೆಲ್ ವೇರಿಯಂಟ್. ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದಲ್ಲ ಸರ್? ಮೈಲೇಜ್ ಒಂದು 18 ಬರ್ಬೋದಲ್ಲ? 18 ಬರುತ್ತೆ. ಗಾಡಿನ ಗುಡ್ ಕಂಡೀಷನ್ ಆಗೈತೆ ಸರ್. FC ನಾನು ಮಾಡಿಸ್ಕೊಡ್ತೀನಿ, ನೀವೇ ಮಾಡಿಸ್ಕೊಡಿ. 1,65,000 ಕೋಟಿಂಗ್ ಇರೋದು, 1,55,000 ರೂಪಾಯಿಗೆ ವಿತ್ FC ಸಮೇತ ಕೊಡ. ಗಾಡಿ ಏನ್ ಕೆಲಸ ಏನಿಲ್ಲ ಸರ್, ಏನಿಲ್ಲ, ಫಸ್ಟ್ ಕ್ಲಾಸ್ ಆಗಿದೆ ಸರ್. ಎಷ್ಟು ಓನರ್ ಆಗಿದೆ? ಡೌಟೇ ಬೇಡಿ ಸರ್. ಏನ್ ಗೊತ್ತಾ, ಕಸ್ಟಮರ್ ಒಂದ್ ರೌಂಡ್ ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡಿಸ್ಕೊಂಡು ತಗೊಂಡು ಹೋಗ್ಲಿ. ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು. ಓನರ್ ಸಾರಿ, ಸೆಕೆಂಡ್ ಓನರ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಒಂದು ಫೈನಲ್ ಪ್ರೈಸ್ ಅಂದ್ರೆ ಎಷ್ಟು ಬೈ? ಬನ್ನಿ ಸರ್, ಒಂದು 2,55,000, 1,55,000 ಮಾಡೋಣ. 1,55 ಫೈನಲ್ 1,55,000 ರೂಪಾಯಿ ಆಗುತ್ತೆ. ಎಸ್ ಓಕೆ ಬೈ. ಬನ್ನಿ, ಅದ್ರಲ್ಲಿ ನಿಮ್ ಚಾನಲ್ ಕಡೆಯಿಂದ ಬಂದು ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡೋಣ. ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಮುಂದೆ ಒಂದು Hyundai i20 ಹೇಳಿ ಬೈ. ಸರ್ ಇದು ಬಂದು 2009 ಮಾಡಲು ಸೆಕೆಂಡ್ ಓನರ್ ಗಾಡಿ, 29 ವರೆಗೂ FC ಇದೆ, ಅದರಲ್ಲೂ ಆಸ್ತಾ ಟಾಪ್ ಅಂಡ್ ಮಾಡಲು ಡೀಸೆಲ್ ಗಾಡಿ, ಡೀಸೆಲ್ ವೇರಿಯಂಟ್. ಸರ್ ಇದು ಫೈನಲ್ ಟು ಫೈನಲ್ ಬಂದು 2 ಲಕ್ಷಕ್ಕೆ ಆಗುತ್ತೆ. 2 ಲಕ್ಷಕ್ಕೆ ಆಗುತ್ತೆ. ಈಗ ನಮ್ಮ ಆಟೋ ರಿಪೋರ್ಟರ್ ಕಡೆಯಿಂದ ಬಂದ್ರೆ, ಯಾಕಂದ್ರೆ ಸ್ವಲ್ಪ ಪೇಂಟಿಂಗ್ ಎಲ್ಲ ಪೇಯ್ಡ್ ಇದೆ ಇದರಲ್ಲಿ ಸರ್. ಸಣ್ಣ ಪುಟ್ಟ ಇದ್ದೇ ಇರ್ತದೆ ಸರ್. ನೀವು ಯಾವ್ದೇ ಗಾಡಿ ತಗೊಳ್ಳಿ ಸರ್, 5,000 to 10,000 ನಿಮ್ಮ ಕಂಡೀಷನ್ಗೆ ಖರ್ಚು ಮಾಡ್ಕೋಬೇಕಲ್ಲ. ಈ ಕೊಡೋರು, ಸೇಲ್ ಮಾಡೋರು ಏನ್ ಮಾಡ್ತಾರೆ ಹೇಳಿ? ಹೆಂಗಿದೆ, ಗುಡ್ ಕಂಡೀಷನ್ ಕೊಡಕ್ ಹೋಗಲ್ಲ ಯಾರು. 1,50,000 ಖರ್ಚು ಮಾಡ್ಕೊಳ್ರಿ, ತಗೊಂಡು ಅಂದ್ಬಿಟ್ಟು ಕೊಡ್ತಾರೆ. ಓಕೆ ಸರ್, ಇದು 2 ಲಕ್ಷಕ್ಕೆ ಆಗುತ್ತೆ ಫೈನಲ್. 2 ಲಕ್ಷ ಫೈನಲ್. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೊಂದು 5,000 ಕಮ್ಮಿ ಮಾಡೋಣ. ಇನ್ನೂ 5,000 ಕಮ್ಮಿ ಆಟೋ ರಿಪೋರ್ಟರ್. 1,95,000 ರೂಪಾಯಿ ಮಾಡೋಣ ಸರ್. ಓಕೆ ಸರ್, ಇದು 2005 ಮಾಡಲು 4th ಓನರ್, 7 ಸೀಟರ್ ವೆಹಿಕಲ್, ಗಾಡಿ ಚೆನ್ನಾಗಿದೆ. ತುಂಬಾ ಕಡಿಮೆ ಬಜೆಟ್ ಅಲ್ಲಿ ನಮ್ಗೆ ಜಾಸ್ತಿ ಜನ ಹೋಗಂತ ಗಾಡಿ ತುಂಬಾ ಜನ ಕೇಳ್ತಾರೆ. ಗಟ್ಟಿ ಇರ್ಬೇಕು ಗಾಡಿ, ಇರ್ಬೇಕು, ಎಲ್ಲ ಕೂರ ಅಂತ ಗಾಡಿ ಬೇಕು ಅಂತಾರೆ. ಸರ್ ಇದು ಬಂದು 1,95,000 ಕೋಟಿಂಗ್ ಇರೋದು, 1,75,000 ರೂಪಾಯಿ ಕೊಡೋಣ. 1,75 ಕೊಡ್ತೀರಾ ಇದನ್ನ? ಗಾಡಿ ಚೆನ್ನಾಗೇನೆ ಇದೆ, ಅಂತದ್ದೇನೋ ಚೆನ್ನಾಗಿದೆ ಸರ್. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ, ರನ್ನಿಂಗ್ ಇನ್ನಿಂಗ್ ಎಲ್ಲ ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಓಕೆ. ಓನರ್ಶಿಪ್ ಒಂಚೂರು ಜಾಸ್ತಿ ಆಗಿದೆ. ಓನರ್ಶಿಪ್ ಒಂದು ಜಾಸ್ತಿ ಸರ್. 6 ಜನ 7 ಜನ ಹೋಗೋದ್ರ ಜೊತೆಲಿ ಇನ್ನೂ ಒಂದು 3 ಜನ ಕೂರ್ಸ್ಕೊಂಡು 10 ಜನ ಹೋಗೋದು ಆರಾಮಾಗಿ. ಅಲ್ಲ, ಗಟ್ಟಿ ಗಾಡಿ. ಹೌದು. ಟೈರ್ ಕಂಡೀಷನ್ ನೋಡೋದಾದ್ರೆ ನಿಮ್ಗೆ ಇನ್ನ 90% ಟೈರ್ ಕಂಡೀಷನ್ ಇದೆ. ಹೌದು. ಗಾಡಿ ತುಂಬಾ ಚೆನ್ನಾಗಿದೆ. ಯಾರಾದ್ರೂ 1,75,000 ರೂಪಾಯಿ ಕೊಟ್ಬಿಡೋಣ ಸರ್. 1,75 ಒಂದು ಸ್ಕಾರ್ಪಿಯೋ ಇದೆ, ಯಾರಾದ್ರೂ ಇಂಟ್ರೆಸ್ಟೆಡ್ ಖಂಡಿತ ಬಂದು ನೋಡ್ಬೋದು.
ಚೆವರ್ಲೆಟ್ ಆವಿಯೋ 2007 ಮಾಡಲು ಥರ್ಡ್ ಓನರ್, ಫ್ರೆಶ್ ಅಪ್ಸ್ ಇದೆ, ಫ್ರೆಶ್ ಇನ್ಶೂರೆನ್ಸ್ ಇದೆ ಸರ್. 1,35,000 ಆಗುತ್ತೆ. 1,35,000 ಒಂದು ಸಡಾನು. ಹೌದು ಸರ್. ಓಕೆ, 5,000 ಕಮ್ಮಿ ಮಾಡೋಣ ಸರ್. 1,30,000 ಕೊಡೋಣ. 1,30,000 ಸಡಾನ್ ಕಾರು. ಹೌದು ಸರ್. ಪೆಟ್ರೋಲ್ ಡೀಸೆಲ್ ಇದು ಸರ್? ಪೆಟ್ರೋಲ್ ಮ್ಯಾಗ್ವಿಲ್ ಕೂಡ ಹಾಕ್ಸಿದಾರೆ ಕಸ್ಟಮರ್, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಓಕೆ, ಎಸ್. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಬ್ರೆಜಾ, ಹೇಳಿ ಬಾಯ್. ಸರ್ ಬ್ರೀಜಾ ಬಂದು 18 ಮ್ಯಾನುಫ್ಯಾಕ್ಚರಿಂಗ್, 19 ರಿಜಿಸ್ಟ್ರೇಷನ್, VDI 1,10,000 ಹೊಡಿದೆ, ಜಿನಿಯನ್ ಮೀಟರ್, ಆಕ್ಷನ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವ್ದು ಇಲ್ಲ. ಓಕೆ, 7,20,000 ಕೋಟಿಂಗ್ ಇರೋದು 7 ಲಕ್ಷಕ್ಕೆ ಕೊಡೋಣ. 7 ಲಕ್ಷಕ್ಕೆ ಕೊಡ್ತೀರಾ? ಬಜಾರಲ್ಲಿ 7,75,000 ಹೇಳ್ತಾರೆ ಸರ್. 7,75,000. ರಿಪ್ಲೇಸ್ಮೆಂಟ್ ಯಾವ್ದು ಇಲ್ಲ, ಆಕ್ಷನ್ ಫ್ರೀ ವೆಹಿಕಲ್. ಮಾಡೆಲ್ ಯಾವ್ದು? 19 ಸರ್. 18 ಮ್ಯಾನುಫ್ಯಾಕ್ಚರಿಂಗ್, 19 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್ ಗಾಡಿ. 18-19 ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಇದೊಂದು 7 ಲಕ್ಷಕ್ಕೆ ಕೊಡೋಣ ಫೈನಲ್. 7 ಲಕ್ಷಕ್ಕೆ ಫೈನಲ್ ಆಗುತ್ತೆ ಇದು. 80% ಲೋನ್ ಸಿಗುತ್ತೆ ಸರ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು. ಗಾಡಿನೂ ತುಂಬಾ ನೀಟಾಗಿದೆ, ತುಂಬಾ ಚೆನ್ನಾಗಿದೆ ಸರ್. ಬಟ್ ಅದೇ ಏನು ಈಗ ಹೊಸದಾಗಿ ಬಂತಾ ಇದು, ವಾಶ್ ಗೀಶ್ ಏನೋ ಆಗಿಲ್ಲ ಅನ್ಸುತ್ತೆ ಸರ್? ವಾಶ್ ಏನಾಗಿಲ್ಲ, ನಿನ್ನೆ ನೈಟ್ ಬಂದು ಗಾಡಿ. ಓಕೆ, ಗಾಡಿ ನೋಡ್ತಾ ಇರ್ಬೋದು ನೀವು, ವೈಟ್ ಕಲರ್ ಅಲ್ಲಿ ಚೆನ್ನಾಗಿದೆ ಗಾಡಿ. ಡೀಸೆಲ್ ಅಲ್ಲಿ ಮಿಡ್ ವೇರಿಯಂಟ್ ಬರುತ್ತೆ ಇದು. ಮೈಲೇಜು ಕೂಡ ತುಂಬಾ ಚೆನ್ನಾಗೇನೆ ಬರುತ್ತೆ ಸರ್. 18-20 ಮೈಲೇಜ್ ಬರುತ್ತೆ ಸರ್. 18-20 ಮೈಲೇಜ್ ಬರುತ್ತಂತೆ ನೋಡಿ. ಅದಲ್ಲದೆ ಒಂಥರ SUV ಕೈಂಡ್ ಗಾಡಿ ಇದು, ಸ್ವಲ್ಪ ಹೈಟ್ ಜಾಸ್ತಿ ಇರುತ್ತೆ. ಸ್ವಲ್ಪ ದೊಡ್ಡ ಗಾಡಿ ಬೇಕು ಅನ್ನೋಂಥವ್ರಿಗೆ ಬ್ರೆಜಾ ಒಳ್ಳೆ ಗಾಡಿ. ಓಕೆ ಬಾಯ್, ಇನ್ನೊಂದ್ಸರ್ತಿ ಪ್ರೈಸಿಂಗ್ ಹೇಳ್ಬಿಡಿ ನಮ್ ವ್ಯೂವರ್ಸ್ಗೆ. ಸರ್ 7 ಲಕ್ಷಕ್ಕೆ ಆಗುತ್ತೆ. 7 ಲಕ್ಷ ಫೈನಲ್? ಹೌದು ಸರ್. ಒಂದು ಹುಂಡೈ i10 ಇದೆ, ಹೇಳಿ ಬಾಯ್ ಇದ್ರ ಬಗ್ಗೆ. ಸರ್ ಇದು ಬಂದು 2013 ಮಾಡಲು, ಸಿಂಗಲ್ ಓನರ್, ಮ್ಯಾಗ್ನಾ ವೇರಿಯಂಟ್, ಅದರಲ್ಲೂ ಡೀಸೆಲ್ ಗಾಡಿ. ಡೀಸೆಲ್ ವೇರಿಯಂಟ್? ಡೀಸೆಲ್ ವೇರಿಯಂಟ್. i10 ಅಲ್ಲಿ ಡೀಸೆಲ್ ಬಾರಿ ರೇರ್ ಅಲ್ಲ ಸರ್? ರೇರ್. ಒಂದು ಒಳ್ಳೆ ಮೈಲೇಜ್ ಗಾಡಿ. ಎಷ್ಟು ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಎಷ್ಟು ಮೈಲೇಜ್ ಎಷ್ಟು ಎಕ್ಸ್ಪೆಕ್ಟ್ ಸರ್? 18-20 ಮೈಲೇಜ್ ಬರುತ್ತೆ. ತುಂಬಾ ಚೆನ್ನಾಗಿದೆ ಗಾಡಿಗೆ. ಕಸ್ಟಮರ್ ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ನೋಡಿ. ಒಳಗಡೆ ನೋಡೋದಾದ್ರೆ ಸ್ಟಾನ್ಲಿ ಸೀಟ್ಸ್ ಎಲ್ಲ ಹಾಕ್ಸಿದ್ರೆ, ಪವರ್ ವಿಂಡೋ, ಒಳ್ಳೆ ಲೆದರ್ ಸೀಟ್ಸ್ ಕೂಡ ಹಾಕಿದ್ದಾರೆ. ಓಕೆ, ಗಾಡಿನೂ ಕೂಡ ಸಣ್ಣ ಪುಟ್ಟ ಒಂದು ಸ್ಕ್ರಾಚಸ್ ಇಲ್ಲ ಸರ್. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಮೇ ಬಿ ಎಲ್ಲ ಒಳಗಡೆ ಪಾರ್ಕಿಂಗ್ ಇತ್ತು ಅನ್ಸುತ್ತೆ ಈ ಗಾಡಿಗೆ. ನೀಟಾಗಿದೆ ನೋಡಿ, ಒಳಗಡೆ ನೀಟಾಗಿ ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಓಕೆ ಓಕೆ, ಎಷ್ಟು ಹೇಳ್ತಾರೆ ಬಾ ಇದು? ಸರ್ ಇದು ಬಂದು 3,55,000. 3,55,000? 3,35,000 ಮಾಡೋಣ. 3,35,000? 3,35,000 ವಿತ್ ಲೋನ್ ಬೇಕಾ ಕಸ್ಟಮರ್? ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಲೋನ್ ಕೂಡ ಮಾಡಿಸ್ಕೊಡೋಣ. ನೋಡ್ತಾ ಇರ್ಬೋದು i10 ಡೀಸೆಲ್ ವೇರಿಯಂಟ್. ಮೇ ಬಿ ನಮ್ ಚಾನಲ್ ಅಲ್ಲಿ ಫಸ್ಟ್ ಟೈಮ್ ನಾವು ಫೀಚರ್ ಮಾಡ್ತಾ ಇರೋದು. ನೋಡ್ತಾ ಇದ್ದೀರಾ, ಡೀಸೆಲ್ ವೇರಿಯಂಟ್, ಒಂದು ಸಣ್ಣ ಪಾಕೆಟ್ ರಾಕೆಟ್ ಅಂತ ಹೇಳ್ಬೋದು ಇದನ್ನ. ಗಾಡಿ ತುಂಬಾ ನೀಟಾಗಿದೆ. ಹೊರಗಡೆಯಿಂದ ಅಂತೂ ಮಿಂಟ್ ಕಂಡೀಷನ್. ಮೇ ಬಿ ಎಲ್ಲ ಒಳಗಡೆ ನಿಲ್ಸಿ ಪಾರ್ಕಿಂಗ್ ಅಲ್ಲಿ ಮೇಂಟೈನ್ ಮಾಡಿರೋ ಗಾಡಿ ಇದು. ಓನರ್ಶಿಪ್ ಎಷ್ಟಾಗಿದೆ ಇದು? ಸರ್ ಸಿಂಗಲ್ ಓನರ್. ನೋಡ್ತಾ ಇರ್ಬೋದು, ಗಾಡಿ ಸಖತ್ತಾಗಿದೆ. ನಿಮ್ಗೆಲ್ಲೂ ಡೆಂಟು ಸ್ಕ್ರಾಚು ಏನು ಕೂಡ ಇಲ್ಲ. ಟೈರ್ಸ್ ಆಲ್ಮೋಸ್ಟ್ ಫ್ರಂಟ್ ಟೈರ್ಸ್ ಬರ್ನ್ ಆಗಿದೆ, ಬ್ಯಾಕ್ ಟೈರ್ಸ್ ಮ್ಯಾನೇಜಬಲ್ ಇದೆ. ಅದೊಂದು ಖರ್ಚು ಅಂತ ಹೇಳ್ಬೋದು ಬಿಟ್ರೆ ಮತ್ತೆ ಇದ್ರಲ್ಲಿ ಯಾವ ಖರ್ಚು ಕಾಣಿಸ್ತಾ ಇಲ್ಲ. ಪ್ರೈಸಿಂಗ್ ಹೇಳಿದರೆ ಯುಗಾದಿ ಆಫರ್ 1,35,000 ಅಲ್ಲ, ಸಾರಿ ಸರ್, 3,35,000 ಆಗುತ್ತೆ. 3,35,000. ಕಸ್ಟಮರ್ 3,55,000 ಬೇಕು ಅಂತಾರೆ. ಒಂದು 3,35,000 ಮಾಡೋಣ. 3,30,000 ಬರ್ಲಿ ಸರ್. ಅದ್ರಲ್ಲೂ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 3,30,000 ಮಾಡ್ಕೊಡೋಣ. 3,30,000 ಫೈನಲ್ ಮಾಡ್ಕೊಡ್ತೀರಾ? ಖಂಡಿತ ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ ಎಲ್ಲಿ ಬೇಕಾದ್ರೂ ಲೋನ್ ಮಾಡಿಸ್ಕೊಡೋಣ. ಎಸ್, ನೆಕ್ಸ್ಟ್ ನಮ್ಮ ಮುಂದೆ ಮಾರುತಿ ಸುಜುಕಿಯ ಸೆಡಾನ್ SX4, ಹೇಳಿ ಬಾಯ್. ಸರ್ ಇದು ಬಂದು 2009 ಮಾಡಲು, ಥರ್ಡ್ ಓನರ್ ಆಗಿದೆ. ಅದರಲ್ಲೂ ZXi ಟಾಪ್ ಅಂಡ್ ಮಾಡಲು. ಓಕೆ, ಪೆಟ್ರೋಲ್ ವೇರಿಯಂಟ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ವಿಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸ್ವಲ್ಪ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ. ಬಟ್ ಬ್ಲಾಕ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸರ್. ಕೆಲವರು ಬ್ಲಾಕ್ ಕೇಳ್ತಾರಲ್ಲ ಸರ್. ಹೌದು, ತುಂಬಾ ಚೆನ್ನಾಗಿದೆ ಗಾಡಿ. ಸರ್ ಇದು ಬಂದು 2,10,000 ಕೋಟಿಂಗ್ ಇರೋದು. 1,95,000 ಕೊಡೋಣ. 1,95,000? ಫ್ರೆಶ್ FC ಮಾಡಿಸ್ಕೊಡ್ತೀನಿ ಸರ್. FC ರ್ಯಾಪ್ಸ್ ಇದೆ. ಫ್ರೆಶ್ FC ಮಾಡಿಸ್ಕೊಡ್ತೀನಿ. ಓಕೆ, ಈಗ ಯುಗಾದಿ ಆಫರ್ ನಮ್ಮ ಆಟೋ ರಿಪೋರ್ಟರ್ ಕಡೆಯಿಂದ ಬಂದವ್ರಿಗೆ ಸರ್ ಬರ್ಲಿ ಸರ್. ಗಾಡಿ ಫಸ್ಟ್ ಗಾಡಿ ಕಸ್ಟಮರ್ ಓಕೆ ಆಗಿ ಇಷ್ಟ ಆಯ್ತು ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಓಕೆ, ಜಾಸ್ತಿ ಅಂತೂ ಆಗಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಓಕೆ ಸರ್, ಹೊಂಡಾ i20 ಆಸ್ತಾ 2012 ಮಾಡಲು. ಓನರ್ ಮಾತ್ರ 4th ಓನರ್ ಆಗಿದೆ. ಸಣ್ಣ ಪುಟ್ಟ ಕೆಲಸ ಆಗಿದೆ ಸರ್. ಚೆಕ್ ಮಾಡ್ಸ್ಕೊಂಡ್ ತಗೊಳ್ಳಿ ದಯವಿಟ್ಟು. ಆಫರ್ ರೇಟ್ ಅಲ್ಲಂತೂ ಆಫರ್ ಅಲ್ಲಿ ಕೊಡೋಣ. ಪೆಟ್ರೋಲ್ ಡೀಸೆಲ್ ಇದೆ ಸರ್? ಡೀಸೆಲ್ ಗಾಡಿ ಆಸ್ತಾ ಟಾಪ್ ಅಂಡ್ ಮಾಡ್ಲೇನೆ. ಬಟ್ ಸಣ್ಣ ಪುಟ್ಟ ಕೆಲಸ ಆಗಿದೆ. ತಗೊಳ್ಳೋರು ದಯವಿಟ್ಟು ಒಂದ್ಸರಿ ಚೆಕ್ ಮಾಡ್ಸ್ಕೊಂಡು, ಮೆಕ್ಯಾನಿಕ್ ಕರ್ಕೊಂಡ್ ಚೆಕ್ ಮಾಡ್ಸ್ಕೊಂಡು ಗಾಡಿ ತಗೊಂಡೋಗಿ. ಯಾಕಂದ್ರೆ ಇರೋದು ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ, ಯಾವ್ಯಾವ ಗಾಡಿ ಏನ್ ಕೆಲಸ ಏನಿದೆ ಅಂತೆಲ್ಲ ಹೇಳ್ತೀನಿ. ಇದು ಬಂದು 3,40,000 ಕೋಟಿಂಗ್ ಇರೋದು. 3,20,000 ಆಗುತ್ತೆ. 3,20,000 ಇದು ಫೈನಲ್ ಆಗುತ್ತೆ. ಡೀಸೆಲ್ ಗಾಡಿ 20,000 ಆಗುತ್ತೆ. ಎಸ್, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೋಂಡಾ ಗಾಡಿ, ಹೇಳಿ ಬಾಯ್. ಸರ್ ಹೋಂಡಾ ಜಾಜ್ 2016 ಮಾಡಲು. ಓನರ್ ಥರ್ಡ್ ಓನರ್ ಆಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಓಡಿರೋದು 54,000 ಕಿಲೋಮೀಟರ್. ಜಿನಿಯನ್ ಮೀಟರ್ ಸರ್. ಓಕೆ ಸರ್, ಇದು ಬಂದು 3,85,000 ಕೋಟಿಂಗ್ ಇರೋದು. 3,65,000 ಕೊಡೋಣ ಸರ್. 3,65,000? 3,65,000 ಪ್ಲಸ್ ಲೋನ್ ಬೇಕಾ? 50% ಲೋನ್ ಕೂಡ ಮಾಡಿಸ್ಕೊಡೋಣ ಸರ್. ನೆಕ್ಸ್ಟ್ ಒಂದು ಸ್ವಿಫ್ಟ್ ಇದೆ, ನೋಡ್ತಾ ಇರ್ಬೋದು, ವೈಟ್ ಕಲರ್ ಅಲ್ಲಿ ತುಂಬಾ ನೀಟ್ ಆಗಿದೆ. ಹೇಳಿ ಬಾ ಇದ್ರ ಬಗ್ಗೆ. ಸರ್ ಶಿಫ್ಟ್ ಬಂದು 2011 ಮಾಡಲು, ಸಿಂಗಲ್ ಓನರ್, LXi to VXi. ಓಡಿರೋದು 56,000. ಇದು ಕೂಡ ಶೋರೂಮ್ ಟೇಸ್ಟ್ ಎಲ್ಲ ಐತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವ್ದು ಇಲ್ಲ. ಗುಡ್ ಕಂಡೀಷನ್ ಗಾಡಿ. ಇದು ಕಸ್ಟಮರ್ ಕೋಟಿಂಗ್ ಬಂದು
3,75,000 ಬೇಕು ಸರ್. 3,75 ಬೇಕೇ ಬೇಕು. ಕಮ್ಮಿ ಆಗದೇ ಇಲ್ಲ ಅಂತಾರೆ. 3,65,000 ಕೇಳಿದ್ರು, ಬಟ್ 3,75,000 ಕಸ್ಟಮರಿಗೆ ಬೇಕಂತ. ಓಕೆ ಸರ್ ತಗೋಬಹುದು. ಗಾಡಿ ಮಾತ್ರ ಫಸ್ಟ್ ಕ್ಲಾಸ್ ಆಗೈತೆ. ಶೋರೂಮ್ ಟೇಸ್ಟ್ ಎಲ್ಲ ಐತೆ ನೋಡಿ. ಕಸ್ಟಮರ್ ಮ್ಯಾಗ್ ವೀಲ್ ಎಲ್ಲ ಹಾಕ್ಸಾರೆ. ಎಕ್ಸ್ಟ್ರಾ ಇದು ಪವರ್ ವಿಂಡೋಸ್ ಎಲ್ಲ ಫಿಟ್ಟಿಂಗ್ ಆಗಿದೆ ಅದು. ಓಕೆ, ನೆಕ್ಸ್ಟ್ ಇನ್ನೊಂದು ಮಾರುತಿ ಸುಜುಕಿ ಗಾಡಿ ಹೇಳಿ ಬಾ ಇದ್ರ ಬಗ್ಗೆ. ಸರ್ ರಿಡ್ಸು, ಇದು ಎಲ್ಲೋ ಬೋರ್ಡ್ ವೈಟ್ ಬೋರ್ಡ್ ಆಗಿರೋದು. 16 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಡೀಸೆಲ್, ಫಸ್ಟ್ ಕ್ಲಾಸ್ ಆಗೈತೆ. ಇದು ಕೂಡ ಗಾಡಿ ಗುಡ್ ಕಂಡೀಷನ್ ಆಗೈತೆ. ಇದು 3,10,000 ಕೋಟಿಂಗ್ ಇರೋದು. 2,90,000 ರೂಪಾಯಿ ಕೊಡೋಣ. ಓನರ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ನೋಡ್ತಾ ಇರ್ಬೋದು ಡೀಸೆಲ್ ಗಾಡಿ. ಎಸ್, ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಮಾರುತಿ ಸುಜುಕಿ ಗಾಡಿ. ಫುಲ್ ಮಾರುತಿ ಸುಜುಕಿ ಗಾಡಿಗಳೇ ಜಾಸ್ತಿ ಇದಾವೆ ಇವಾಗ. ಕಸ್ಟಮರ್ ತುಂಬಾ ಜನ ಏನಪ್ಪಾ ಅಂತಂದ್ರೆ ಮಾರುತಿ ಕಂಪ್ನಿದೇ ಕೇಳ್ತಾರೆ. ಮೇಂಟೆನೆನ್ಸ್ ಕಮ್ಮಿ ಅನ್ಬಿಟ್ಟು ಹೌದೌದು ಮಾರುತಿ ಕಂಪ್ನಿದೇ ಕೇಳೋದು. ಇವಾಗ ಇದೊಂದು ಸಿಯಾಜ್ 2017 ಮಾಡಲು, ಸೆಕೆಂಡ್ ಓನರ್, ಡೆಲ್ಟಾ ವೇರಿಯಂಟ್, 92,000 ಓಡಿದೆ. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಆಗೋದಿಲ್ಲ. ಕಸ್ಟಮರ್ ಲೋನ್ ಕೂಡ ಬೇಕಾ ಮಾಡಿಸ್ಕೊಡೋಣ ಸರ್. ಪೆಟ್ರೋಲ್ ಡೀಸೆಲ್ ಲೋನ್ ಆಗುತ್ತೆ. ಪೆಟ್ರೋಲ್ ವೇರಿಯಂಟ್. ಇದು ಕೂಡ ಗಾಡಿ ಗುಡ್ ಕಂಡೀಷನ್ ಆಗೈತೆ ಸರ್. ಅಲ್ಲ, ತುಂಬಾ ನೀಟ್ ಆಗಿದೆ, ನೋಡಿದ್ರೆ ತುಂಬಾ ಚೆನ್ನಾಗಿದೆ ಸರ್. ಎಲ್ಲೂ ಕೂಡ ಒಂದು ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಏನು ಕೂಡ ಇಲ್ಲ. ಡೆಲ್ಟಾ ವೇರಿಯಂಟ್ ಆಗಿರೋದ್ರಿಂದ ಇದು ಮೈಲೇಜ್ ಎಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಬೈ? ಸರ್ ಬರುತ್ತೆ, ಒಂದು 18 ಬರುತ್ತೆ. 18 ಬರುತ್ತಲ್ಲ? 18 ಬರುತ್ತೆ. ಮಾರುತಿ ಕಂಪ್ನಿಲಿ ಯಾವ ಗಾಡಿನೂ ಫೇಲ್ಯೂರ್ ಇಲ್ಲ. ಮೈಲೇಜ್ ಅಂತೂ ಮೈಲೇಜ್ ಅಲ್ಲಿ ಫೇಲ್ಯೂರ್ ಇಲ್ಲ. ಓಕೆ, ಎಷ್ಟು ಹೇಳ್ತೀರಾ ಇದು ಸರ್? ಇದು ಬಂದು 5,45,000 ಕೋಟಿಂಗ್ ಇರೋದು ಸರ್. ಒಂದು 5,10,000 ರೂಪಾಯಿ ಕೊಟ್ಬಿಡೋಣ. 5-10 ಕೊಡ್ತೀವಿ. 5,10,000 ರೂಪಾಯಿ ಕಸ್ಟಮರ್ ಕೊಟ್ಬಿಡ್ತಾರೆ. ನೆಕ್ಸ್ಟ್ ಇನ್ನೊಂದು ರಿಡ್ಸ್ ಇದೆ ಸರ್. ರಿಡ್ಸ್ ಡೀಸೆಲ್, 13 ಮಾಡಲು, ಸಿಂಗಲ್ ಓನರ್. 13 ಸಿಂಗಲ್ ಓನರ್. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ಗಾಡಿ ಅಲ್ವಾ, ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಸರ್. ಯಾಕಂದ್ರೆ ಬೆಂಗಳೂರಲ್ಲಿ ನೀವು ಯಾವ ಗಾಡಿ ತಗೊಂಡ್ರು ಸಣ್ಣ ಪುಟ್ಟ ಕೆಲಸ ಮಾಡಿಸ್ಲೇಬೇಕಾಗುತ್ತೆ. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಸರ್. ಇದು 3,25,000 ಕೋಟಿಂಗ್ ಇರೋದು. 3,10,000 ರೂಪಾಯಿ ಆಗುತ್ತೆ. 3,10 ಫೈನಲ್. ಇನ್ನ 5,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಓಕೆ, ಇನ್ನೂ ಒಂದಿದೆ ಇಲ್ಲಿ. ಎಷ್ಟು ಇಟ್ಟಿದ್ದೀರಾ ರಿಡ್ಸ್ ಇವತ್ತು? 3ನೇದಾ ಸರ್? ತುಂಬಾ ಜನ ರಿಡ್ಸ್ ಅಂತಾರಲ್ಲ, ಪೆಟ್ರೋಲ್ ಬೇಕು, ಡೀಸೆಲ್ ಬೇಕು ಅಂತಾರೆ. ಕಸ್ಟಮರ್ ಪಾರ್ಕಿಂಗ್ ಸೇರಿ ತಂದ್ಬಿಟ್ಟವ್ರೆ ಸರ್. ಇದು ಕೂಡ 13 ಮಾಡಲು, VXI ಪೆಟ್ರೋಲ್ ಗಾಡಿ, ಸೆಕೆಂಡ್ ಓನರ್ ಗಾಡಿ. ಡೀಸೆಲ್ ಬೇಕಾದ್ರೆ ಡೀಸೆಲ್ ತಗೊಂಬೋದು, ಸೇಮ್ ಕಲರ್ ಎರಡೂನು. ಇದು ಕೂಡ 3,25,000 ಕೋಟಿಂಗ್ ಇರೋದು. ಒಂದು 3,10,000 ರೂಪಾಯಿ ಆಗುತ್ತೆ. 3,10 ಇನ್ನು 10,000 ಕಮ್ಮಿ ಮಾಡಿ 3,00,000 ಕೊಡೋಣ ರೌಂಡ್ ಫಿಗರ್ ಸರ್. ಗ್ರ್ಯಾಂಡ್ ಐಟನ್. ಓಕೆ, 2018 ಮಾಡಲು, ಸಿಂಗಲ್ ಓನರ್ ಗಾಡಿ, 76,000 ಓಡಿದೆ. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವುದಿಲ್ಲ. ಒಂದು ಬ್ರಷ್ ಟಚ್ ಅಪ್ ಕೂಡ ಆಗಿಲ್ಲ ಸರ್. ಓಕೆ, ಒರಿಜಿನಲ್ ಪೇಂಟ್. 4,35,000 ರೂಪಾಯಿ ಕೊಡೋಣ. 4,35 ಏನೋ ಹೆಚ್ಚು ಕಡಿಮೆ ಆಗುತ್ತೆ. 4,25 ಮಾಡೋಣ ಬಿಡಿ ಸರ್. 4,25. 18% ಲೋನ್ ಕೂಡ ಮಾಡಿಸ್ಕೊಡೋಣ ಕಸ್ಟಮರ್ಗೆ. ವಾವ್, ಸೂಪರ್. ಫೈಲ್ ಚೆನ್ನಾಗಿರ್ಬೇಕು. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ಲೈಂಬರ್ ಇದೆ ಸರ್. ಕ್ಲೈಂಬರ್ ಬಂದು 2018 ಮಾಡಲು, ಸಿಂಗಲ್ ಓನರ್, ಬರೀ 28,000 ಓಡಿದೆ. ಒಂದು ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿ ಗುಡ್ ಕಂಡೀಷನ್ ಆಗಿದೆ. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವುದಿಲ್ಲ ಸರ್. ಇದು 3,30,000 ರೂಪಾಯಿ ಆಗುತ್ತೆ. 3,30. ಹೌದು ಸರ್. ಫೈನಲ್ ಬೈ ಸರ್? ಅದು ಫೈನಲ್ ಸರ್. ಕಸ್ಟಮರ್ ರೇಟು ಓಕೆ, ಬರ್ಲಿ, ಇನ್ನೊಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಕಸ್ಟಮರ್ ಬಂದ್ರೆ ಇಷ್ಟ ಆಯ್ತು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. 80% ಬೋನಸ್ ಇದೆ ಸರ್. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಐಟಮ್ ಇದೆ ಬೈ, ಇದ್ರ ಬಗ್ಗೆ ಹೇಳಿ ಸರ್. ಇದು ಬಂದು 2010 ಮಾಡಲು, ಸಿಂಗಲ್ ಓನರ್, ಮ್ಯಾಗ್ನಾ ವೇರಿಯಂಟ್, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಗಾಡಿ ಗುಡ್ ಕಂಡೀಷನ್ ಆಗುತ್ತೆ. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಇದು 2,30,000 ರೂಪಾಯಿ ಆಗುತ್ತೆ. ಕಪ್ಪ ಇಂಜಿನ್ ಅಲ್ಲ ಇದು? ಹೌದೌದು. 2,30,000 ಫೈನಲ್. 2,30,000 ಫೈನಲ್ ರೇಟ್ ಸರ್. ಓಕೆ, ಒಂಚೂರು ಹೆಚ್ಚು ಕಡಿಮೆ ಮಾಡೋಣ ಬಂದ್ರೆ. ಜಾಸ್ತಿ ಆಗಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಒಂದು ಆನೆ ಅಂತ ಹೇಳ್ಬೋದು. XUV 500 ಹೇಳಿ ಬೈ ಸರ್. ಇದು ಬಂದು 2011 ಮಾಡಲು, ಥರ್ಡ್ ಓನರ್ ಆಗಿದೆ. ಗಾಡಿ ಮಾತ್ರ ಫಸ್ಟ್ ಕ್ಲಾಸ್ ಆಗೈತೆ. ಗುಡ್ ಕಂಡೀಷನ್ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವುದಿಲ್ಲ. 1,13,000 ಜಿನಿಯನ್ ಮೀಟರ್ ವಿತ್ ರೆಕಾರ್ಡ್ ಇದೆ. ರೆಕಾರ್ಡೆಡ್ W8 ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಕಸ್ಟಮರ್ ಕೋಟಿಂಗ್ ಒಂದು 5,40,000 ಹೇಳ್ತಾರೆ. ಒಂದು 5,10,000 ರೂಪಾಯಿ ಮಾಡ್ಬೋದು ಸರ್. 5,10 ಫೈನಲ್. 5,10,000 ರೂಪಾಯಿ ಫೈನಲ್ ಮಾಡ್ಕೊಡೋಣ. ಮುಂದೆ ಇನ್ನೊಂದು 7 ಸೀಟರ್ ವೆಹಿಕಲ್ ಇನ್ನೋವಾ ಹೇಳಿ ಸರ್. ಇದು ಬಂದು 2007 ಮಾಡಲು, ಸಿಂಗಲ್ ಓನರ್ ಗಾಡಿ, G ವರ್ಷನ್. ಓಕೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಒಂದು ಶಿಫ್ಟ್ ರೇಟ್ ಕೊಟ್ಬಿಡೋಣ ಸರ್. ಅಷ್ಟು ಕಮ್ಮಿ ರೇಟ್? 4,20,000 ರೂಪಾಯಿ ಕೊಡೋಣ ಸರ್. 4,20 ಸಿಂಗಲ್ ಓನರ್ ಗಾಡಿ. ಏನ್ ಬೈ ಇವತ್ತು ಇನೋವಾ ಎಲ್ಲ 10,000 ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ ಸರ್. 4,10,000 ರೂಪಾಯಿ ಕೊಡ್ತೀನಿ. 7 ಸೀಟರ್ ವೆಹಿಕಲ್ಸ್, ಅದು ಸಿಂಗಲ್ ಓನರ್ ಗಾಡಿ. 4,10,000 4,10,000 ರೂಪಾಯಿ ಕೊಡ್ತೀನಿ. ಓಕೆ, ಗಾಡಿ ನೋಡ್ತಾ ಇರ್ಬೋದು ನೀವು. ಗೋಲ್ಡ್ ಕಲರ್, ಲೈಟ್ ಗೋಲ್ಡ್ ಕಲರ್, ಸಖತ್ತಾಗಿದೆ ಗಾಡಿ. ಇದು ಇನೋವಾ ಸಿಗ್ನೇಚರ್ ಕಲರ್. ಇದು ಕೆಲವರು ಓಲ್ಡ್ ಗಾಡಿಗಳನ್ನ ಜಾಸ್ತಿ ಇಷ್ಟಪಡ್ತಾರೆ. ಏನೋ ಒಂಥರ ಚೆನ್ನಾಗಿ ಕಂಫರ್ಟ್ ಜಾಸ್ತಿ ಅಂತ ಹೇಳಿ. ಹೌದು ಸರ್. ಸೊ ಅದ್ರಲ್ಲೂ ಒಂದ್ ಶಿಫ್ಟ್ ತಗೊಳಕ್ ಹೋದ್ರೆ ರೇಟ್ ನಿಮ್ಗೆ ಹೇಳಿದ್ನಲ್ಲ, ಈಗ ಒಂದು 11 ಮಾಡ್ಲಿಕ್ಕೆ 3,75,000 ಬೇಕಂತೆ. ಇನ್ನು 25,000 ರೂಪಾಯಿ ಹಾಕ್ಬಿಟ್ರೆ ಇದಕ್ಕೆ 7 ಸೀಟರ್ ವೆಹಿಕಲ್ ಸರ್. ಇದು ಬಂದು 2018 ಮಾಡಲು, ಸಿಂಗಲ್ ಓನರ್, ಓಡಿರೋದು ಬರೀ 35,000 ಕಿಲೋಮೀಟರ್ ವಿತ್ ರೆಕಾರ್ಡ್. VXI ಆಪ್ಷನಲ್ ಸರ್. ಚೆಕ್ ಮಾಡಿಸ್ಕೋಬೋದಾರ? ಬರೀ 35,000 ಓಡಿರೋದು. ಫಸ್ಟ್ ಕ್ಲಾಸ್ ಆಗಿದೆ. ಗುಡ್ ಕಂಡೀಷನ್ ಗಾಡಿ, ಅದರಲ್ಲೂ ಆಟೋಮೆಟಿಕ್ ಗಾಡಿ.
ಎರಡು ಏರ್ ಬ್ಯಾಗ್ ಕೂಡ ಬರುತ್ತೆ. ಆಟೋಮೆಟಿಕ್ ವ್ಯಾಗನರ್ ಇದು. ಹೌದು, ಆಟೋಮೆಟಿಕ್ ಗಾಡಿ ಫಸ್ಟ್ ಕ್ಲಾಸ್ ಆಗಿದೆ. ವ್ಯಾಗನರ್ ಅಲ್ಲಿ ನೋಡ್ಬೋದು ನೀವು ಆಟೋಮೆಟಿಕ್. ಗಾಡಿ ಮೇಂಟೆನೆನ್ಸ್ ಈಸಿ ಇರುತ್ತೆ, ಮೈಲೇಜು ಚೆನ್ನಾಗಿರುತ್ತೆ, ಮತ್ ಗಾಡಿ ಒಳಗಡೆ ತುಂಬಾ ಸ್ಪೇಷಿಯಸ್ ಆಗಿರುತ್ತೆ. ಫಸ್ಟ್ ವ್ಯಾಗನರ್ ಕ್ಲಾಸ್ ಆಗಿದೆ ಸರ್. ಬರೀ ಓಡಿರೋದು 35,000 ಅಂತಂದ್ರೆ ಶೋರೂಮ್ ಟೆಸ್ಟ್ ಅಲ್ಲೇ ಇರ್ತದೆ ಗಾಡಿ. ನೋಡ್ತಾ ಇರ್ಬೋದು ನೀವು, VX ಆಪ್ಷನ್ ಅಲ್ಲಿ ಇದೆ, ಅಂದ್ರೆ ಟಾಪ್ ಎಂಡ್ ಅಲ್ಲಿ ಆಪ್ಷನ್ ಅಲ್ಲೂ ತುಂಬಾ ಚೆನ್ನಾಗಿದೆ ಗಾಡಿ. ಬ್ರಾಂಡ್ ನ್ಯೂ ಕಂಡೀಷನ್ ಇದೆ, ಎಲ್ಲೂ ಕೂಡ ಡೆಂಟ್ ಸ್ಕ್ರಾಚ್ ಏನು ಕೂಡ ಇಲ್ಲ. ಇದಕ್ಕೊಂದು ಪ್ರೈಸಿಂಗ್ ಒಳ್ಳೆ ಪ್ರೈಸಿಂಗ್ ಕೊಟ್ಟು ಸರ್. ಇದು 4,40,000 ರೂಪಾಯಿ ಕೊಡೋಣ. 4,40 ಇಲ್ಲ ಮೂರ್ತಿ ಒಂಚೂರು ಹೆಚ್ಚು ಕಡಿಮೆ ಬನ್ನಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಒಂದು 4,30 ಮಾಡೋಣ. 4,30 4,30 ಮಾಡೋಣ. ಎಸ್. ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು i10 ಬೈ. ಇವತ್ತು i10 ಅಂತೂ ಸುಮಾರು ಇದಾವೆ ನಿಮ್ಮ ಹತ್ರ. ಸರ್ ಇದಾವೆ i10 ಗ್ರ್ಯಾಂಡ್ ತುಂಬಾ ಗಾಡಿಗಳಿದಾವೆ. ಇದ್ರ ಬಗ್ಗೆ ಹೇಳಿ ಸರ್. ಇದು ಬಂದು 2013 ಮಾಡಲು ಸೆಕೆಂಡ್ ಓನರ್ ಗಾಡಿ. 69,000 ಓಡಿದೆ. ಆಸ್ಟಾ ಟಾಪ್ ಅಂಡ್ ಮಾಡಲು, ಟಾಪ್ ಅಂಡ್ ಮಾಡಲು, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್, ಸನ್ ರೂಫ್ ಕೂಡ ಬರುತ್ತೆ. ವಿತ್ ಸನ್ ರೂಫ್ ಗಾಡಿ ಇದು. ಸೂಪರ್. ಇದು ಆಪ್ಷನಲ್ ಇದೆ, ಆಸ್ಟ್ರಾದಲ್ಲಿ ಆಪ್ಷನಲ್. ಹೌದು, ಆಪ್ಷನಲ್ ಗಾಡಿ. ಆಟೋಮೆಟಿಕ್ ವೇರಿಯಂಟ್. ಆಟೋಮೆಟಿಕ್ ವೇರಿಯಂಟ್. ವಾವ್, ಎಲ್ಲಾನು ಫುಲ್ಲಿ ಲೋಡೆಡ್. ಇದು ಬೆಂಗಳೂರು ಟ್ರಾಫಿಕ್ ಹೇಳ್ ಮಾಡ್ತಿದ್ ಗಾಡಿ ಇದೆ ಇದು. ಸರ್ ಆರಾಮ, ಗಾಡಿನೂ ತುಂಬಾ ಚೆನ್ನಾಗಿದೆ ಸರ್. ಗುಡ್ ಕಂಡೀಷನ್ ಗಾಡಿ. ಎಸ್, ಗಾಡಿ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ನೀಟಾಗಿದೆ. ಎಲ್ಲೂ ಅಂತ ಮೇಜರ್ ಡೆಂಟ್ಸ್ ಇಲ್ಲ, ಸಣ್ಣ ಪುಟ್ಟ ಸ್ಕ್ರಾಚಸ್ ಅಂತೂ ಬೆಂಗಳೂರು ಗಾಡಿಲಿ ಹ್ಯಾಪನ್ಸ್. ಗಾಡಿ ತುಂಬಾ ನೀಟಾಗಿದೆ. ಆಪ್ಷನಲ್ ಆಗಿರೋದು. ಸಣ್ಣ ಪುಟ್ಟ ಸ್ಕ್ರಾಚಸ್ ಕೂಡ ಇಲ್ಲ ಸರ್. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದ್ದಿದ್ನೆಲ್ಲ ಸ್ವಲ್ಪ ರೆಡಿ ಮಾಡಿಸಿದಾರೆ ಕಸ್ಟಮರ್, ಅವರೇ ಮಾಡಿಸ್ಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಗಾಡಿ. ಪಾರ್ಕ್ ಅಂಡ್ ಸೇಲ್ ಗಾಡಿ. ಇದು ಪಾರ್ಕ್ ಅಂಡ್ ಸೇಲ್ ಗಾಡಿನೇ. ಏನ್ 3,65,000 ಕೋಟಿಂಗ್ ಇರೋದು. ಒಂದು 3,55,000 ಮಾಡೋಣ. 355 ಏನ್ ರೌಂಡ್ ಫಿಗರ್ ಮಾಡಕ್ಕಾಗಲ್ವಾ ಸರ್? ಸನ್ ರೂಫ್ ಗಾಡಿ. ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ. ಇರ್ಲಿ, ನಮ್ಮ ಕಸ್ಟಮರ್ ಬರ್ಲಿ, ಕಸ್ಟಮರ್ ಓಕೆ ಆಯ್ತು ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಓಕೆ. ಎಸ್, ನೆಕ್ಸ್ಟ್ ಇನ್ನೊಂದು ಹುಂಡೈ ಗಾಡಿ ಹೇಳಿ ಬೈ ಇದ್ರ ಬಗ್ಗೆ. ಸರ್ ಇದು ಬಂದು ಗ್ರ್ಯಾಂಡ್ i10 ಸ್ಪೋರ್ಟ್ಸ್ ವೇರಿಯಂಟ್. ಸ್ಪೋರ್ಟ್ಸ್ 1415 ಸಿಂಗಲ್ ಓನರ್ ಗಾಡಿ. ಇದು ಕೂಡ ಕಲರ್ ಚೆನ್ನಾಗಿದೆ, ಗ್ರೇ. ಸರ್ ಸೇಮ್ ಅದು ಡೀಸೆಲ್ ಗಾಡಿನೂ ಗ್ರೇ ಕಲರ್ ಏನೆ, ಪೆಟ್ರೋಲ್ ಗ್ರೇ ಕಲರ್ ಏನೆ. ಓಕೆ ಸರ್ ಇದು ಬಂದು ಸಿಂಗಲ್ ಓನರ್ ಗಾಡಿ, ಪುಷ್ ಬಟನ್, ಸ್ಪೋರ್ಟ್ಸ್ ವೇರಿಯಂಟ್. ಫಸ್ಟ್ ಕ್ಲಾಸ್ ಆಗೈತಿ. ಇದು ಕೂಡ ಪೆಟ್ರೋಲ್ ವೇರಿಯಂಟ್. ಎಷ್ಟು ಓನರ್ ಆಗಿದೆ ಇದು? ಸಿಂಗಲ್ ಅಲ್ಲ, ಸಿಂಗಲ್ ಓನರ್ ಗಾಡಿ. ಇದು ಎಷ್ಟು ಓಡಿದೆ ಸರ್ ಇದು? ಸರ್ ಇದು ಬಂದು ಒಂದು 73 ಚೇಂಜ್ ಓಡಿದೆ ಗಾಡಿ. 73 ಪುಷ್ ಬಟನ್ ಸ್ಟಾರ್ಟ್ ಇದೆ ಗಾಡಿ. ಸ್ಟಾರ್ಟ್. ಗಾಡಿ ಕೂಡ ಗುಡ್ ಕಂಡೀಷನ್ ಆಗೈತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ರಿಪ್ಲೇಸ್ಮೆಂಟ್ ಕೂಡ ಯಾವ್ದು ಇಲ್ಲ. ಏನ್ ಪ್ರೈಸಿಂಗ್ ಸರ್? ಫಸ್ಟ್ ಕ್ಲಾಸ್ ಆಗೈತೆ. 3,65,000 ಕೋಟಿಂಗ್ ಇರೋದು. ಸರ್ ಒಂದು 3,45,000 ರೂಪಾಯಿ ಮಾಡೋಣ. 345ಕ್ಕೆ ಕುತ್ರೆ ಆನ್ ಟೇಬಲ್ ಆಟೋ ರಿಪೋರ್ಟರ್ ಹೆಸರು ಬನ್ನಿ ಸರ್, ಬನ್ನಿ ಸರ್, ಹೆಚ್ಚು ಕಡೆ ಮಾಡೋಣ. ಓಕೆ. ನೋಡಿ ಕಸ್ಟಮರ್ ಬಂದು ಇಷ್ಟ ಆಗಿದೆ ನನಗೆ ಅಂತ ಅಂದಾಗ ನಾವು ವಾಪಸ್ ಕಳ್ಸಕ್ ಆಗಲ್ಲ. ಏನೋ ಸ್ವಲ್ಪ ಹೆಚ್ಚು ಕಡೆ ಮಾಡ್ಕೊಳ್ಳೋಣ. ಓಕೆ. ಎಸ್, ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಬ್ರೆಜಾ ಗಾಡಿ ಇದೆ, ಡೀಸೆಲ್ ವೇರಿಯಂಟ್. ಹೇಳಿ ಬೈ ಸರ್. ಅದು ಬಂದು 2018 ಮಾಡಲು ಸೆಕೆಂಡ್ ಓನರ್ ಆಗಿದೆ. 73,000 ಓಡಿದೆ. VDI ಮಿಡ್ ವೇರಿಯಂಟ್. ಇದು ಮಿಡ್ ವೇರಿಯಂಟ್ ಸರ್. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ರಿಪ್ಲೇಸ್ಮೆಂಟ್ ಯಾವ್ದಿಲ್ಲ. ಒರಿಜಿನಲ್ ಶೋರೂಮ್ ಕಂಡೀಷನ್ ಇದೆ. ಶೋರೂಮ್ ಕಂಡೀಷನ್ ಅಲ್ಲಿ ಇದೆ. ಶೋರೂಮ್ ಟೆಸ್ಟ್ ಅಲ್ಲಿ ಐತೆ ಗಾಡಿ. ಓಕೆ ಸರ್. ಇದು ಬಂದು 8,50,000 ಕೋಟಿಂಗ್ ಇರೋದು. ಒಂದು 8,10,000 ರೂಪಾಯಿಗೆ ಆಗುತ್ತೆ. 8-10 ವಿತ್ ಲೋನ್ ಕೂಡ ಮಾಡಿಸ್ಕೊಡ್ಬೋದು. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಕಸ್ಟಮರ್ ಲೋನ್ ಕೂಡ ಮಾಡಿಸ್ಕೊಡ್ಬೋದು. ಎಷ್ಟಾಗುತ್ತೆ? ಒಂದು 80%. ಸರ್ 80% ಲೋನ್ ಮಾಡಿಸ್ಕೊಡೋ. ನಾವು ಪ್ರೊಫೈಲ್ ಮೇಲೆ ಡಿಪೆಂಡ್. 90% ಆದ್ರೂ ಆಗ್ಬೋದು. ಓಕೆ. 2013 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಗಾಡಿ. ಡೀಸೆಲ್. ಇದು ಕೂಡ ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. 4,25,000 ಹೇಳೋದು. ಒಂದು 4,10,000 ರೂಪಾಯಿಗೆ ಆಗುತ್ತೆ. 4,10 ಫೈನಲ್. 4,10 ಇನ್ನೊಂದು 5,000 ಹೆಚ್ಚು ಕಡೆ ಮಾಡೋಣ. ಮಾಡ್ತೀರಾ ಸರ್? ಏನ್ ಗೊತ್ತಾ, ನಾವು ಹೇಳೋದಷ್ಟು ಅವ್ರು ಕೊಡಲ್ಲ, ಅವ್ರು ಕೇಳಿದ ರೇಟಿಗೆ ನಾವು ಕೊಡಕ್ಕಾಗಲ್ಲ. ಕುಂತಾಗ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡೋಣ. ಎಸ್. ಓಕೆ. ಇನ್ನೊಂದು ಮಾರುತಿ ಸುಜುಕಿ ಗಾಡಿ ಹೇಳಿ ಇದ್ರ ಬಗ್ಗೆ. ಸರ್ ಇದು ಬ್ರೀಜಾ ಬಂದು 2021 ಮಾಡಲು ಸಿಂಗಲ್ ಓನರ್ 64,000 ಓಡಿದೆ. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ರಿಪ್ಲೇಸ್ಮೆಂಟ್ ಯಾವುದಿಲ್ಲ. VXI ಆಪ್ಷನಲ್. VXI ಆಪ್ಷನಲ್. ಇದು ಪೆಟ್ರೋಲ್ ಗಾಡಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಕೆ. ಸರ್ ಇದು ಬಂದು 8,60,000 ಕೋಟಿಂಗ್ ಇರೋದು. ಒಂದು 8,25,000 ರೂಪಾಯಿಗೆ ಆಗುತ್ತೆ. ಏನ್ ಮಾಡ್ಲು ಬಾ ಇದು? ಸರ್ 21 ಮಾಡ್ಲು. 21 ಮಾಡ್ಲು. ನೋಡ್ತಾ ಇರ್ಬೋದು ನೀವು ಬ್ರೆಜಾ. ತುಂಬಾ ನೀಟ್ ಆಗಿದೆ ಗಾಡಿ. ಕಲರ್ ಚೆನ್ನಾಗಿದೆ, ಡಾರ್ಕ್ ಗ್ರೇ ಕಲರ್. ಓಕೆ. ನೆಕ್ಸ್ಟ್ ಇವತ್ತಿನ ಕೊನೆಯ ಕಾರು ನಮ್ಮ ಹತ್ರ ಇನ್ನೊಂದು ಮಾರುತಿ ಸುಜುಕಿ ಕಾರು, ಇಗ್ನಿಸ್. ಸರ್ 2017 ಮಾಡಲು ಸೆಕೆಂಡ್ ಓನರ್. ಜೆಟಾ ವೇರಿಯಂಟ್. ಪುಷ್ ಬಟನ್ ಸ್ಟಾರ್ಟ್. ಟಾಪ್ ಅಂಡ್ ಮಾಡಲು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸರ್ ಇದು ಬಂದು 17 ಸಿಂಗಲ್ ಓನರ್ ಗಾಡಿ. 92,000 ಓಡಿದೆ. ಜಿನಿಯನ್ ಮೀಟರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ರಿಪ್ಲೇಸ್ಮೆಂಟ್ ಯಾವ್ದು ಇಲ್ಲ. ಸರ್ ಇದು 4,95,000 ಕಸ್ಟಮರ್ ಕೋಟಿಂಗ್ ಇರೋದು. ಒಂದು 4,75,000 ರೂಪಾಯಿಗೆ ಆಗುತ್ತೆ ಸರ್. 4,75 ಫೈನಲ್ ಆಗುತ್ತೆ ಖಂಡಿತ. ಎಸ್. ಯಾಕಂದ್ರೆ ಪ್ರೊಫೈಲ್ ಚೆನ್ನಾಗಿತ್ತು. ಇದಕ್ಕೂ ಕೂಡ ಲೋನ್ ಕೂಡ ಮಾಡಿಸ್ಕೊಡ್ತೀರಾ? ಖಂಡಿತ ಮಾಡಿಸ್ಕೊಡೋಣ. ಓಕೆ. ಎಸ್ ಸ್ನೇಹಿತರೆ, ಇದಿಷ್ಟು ಆಗಿತ್ತು ಇವತ್ತಿನ ಕಾರುಗಳು. ಮತ್ತಷ್ಟು ಕಾರು, ಮತ್ತಷ್ಟು ಶೋರೂಮ್ಗಳ ಜೊತೆ ನಿಮ್ಮ ಮುಂದೆ ಮತ್ತೆ ಬರ್ತಾನೆ ಇರ್ತೀವಿ. ನಾನು ನಿಮ್ಮ ಆಟೋ ರಿಪೋರ್ಟರ್ PR.